ನಮಸ್ಕಾರ, ಇದು ವಿಶ್ವಾಂಬರ ಟಿವಿ. ನಾನು ಗುರುಪ್ರಸಾದ್ ಶಾಸ್ತ್ರಿ. ಪ್ರೈಮ್ ಗೆಸ್ಟ್ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನಮ್ಮ ಜೊತೆಗಿದ್ದಾರೆ ಶ್ರೀ BN ವಾಸರೆ. ಇವರು ಮೂಲತಃ ಅಂಕೋಲಾ ತಾಲೂಕಿನವರು. ಈಗ ಪ್ರಸ್ತುತ ದಾಂಡೇಲಿಯಲ್ಲಿ ನೆಲೆಸಿ ಕಳೆದ 23 ವರ್ಷಗಳಿಂದ ಪತ್ರಿಕೋದ್ಯಮದಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಜೊತೆಗೆ ಪ್ರಸ್ತುತ ಉತ್ತರ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಇದರ ಜಿಲ್ಲಾಧ್ಯಕ್ಷರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮಸ್ತೆ ಸರ್. ನಮಸ್ತೆ. ಪ್ರಿಯ ವೀಕ್ಷಕರೇ, ಈ ವಿಡಿಯೋವನ್ನ ನೋಡೋದಕ್ಕೂ ಮೊದಲು ನಮ್ಮ ಚಾನೆಲ್ ಅನ್ನ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದರೆ ತಕ್ಷಣವೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ. ಸರ್, ತಾವು ಉತ್ತರ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾಧ್ಯಕ್ಷರಾಗಿ ಒಂದು ಜಿಲ್ಲೆಯಲ್ಲಿ ಸಾಹಿತ್ಯದ ವಿಷಯದಲ್ಲಿ ಒಂದು ಒಳ್ಳೆಯ ರೀತಿ ಸಂಘಟನಾತ್ಮಕವಾಗಿ ಒಂದು ಒಳ್ಳೆಯ ರೀತಿ ಕೆಲಸವನ್ನು ಮಾಡ್ತಾ ಇದ್ದೀರಿ. ಡಿಸೆಂಬರ್ 3-4 ನಾಡಿದ್ದಿಂದ ಶಿರಸಿಯಲ್ಲಿ ಜಿಲ್ಲಾ ಸಾಹಿತ್ಯ ಸಮ್ಮೇಳನ ನಡೀತಾ ಇದೆ. ತಯಾರಿ ಎಲ್ಲ ಹೇಗೆ ನಡೆದಿದೆ? ತುಂಬ ಚೆನ್ನಾಗಿ ನಡೀತಾ ಇದೆ. ಆರಂಭದಿಂದ ಹೇಳಬೇಕಂತ ಹೇಳಿದ್ರೆ, ಇದು ಉತ್ತರ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷನಾಗಿ ನಾನು ಹೊಣೆಗಾರಿಕೆಯನ್ನು ಸ್ವೀಕರಿಸಿದ ನಂತರದಲ್ಲಿ ಇದು 3ನೆಯ ಜಿಲ್ಲಾ ಸಾಹಿತ್ಯ ಸಮ್ಮೇಳನ. ಮೊದಲ ಸಾಹಿತ್ಯ ಸಮ್ಮೇಳನವನ್ನು ನಾವು ಜೋಯಿಡಾ ತಾಲೂಕಿನ ಶರಣರನೆಲ್ಲ ಉಳಿವಿಯಲ್ಲಿ ಮಾಡಿದ್ವಿ. 2ನೇ ಸಮ್ಮೇಳನವನ್ನು ಹೊನ್ನಾವರದಲ್ಲಿ ಮಾಡಿದ್ವಿ ಕಳೆದ ವರ್ಷ. ಈಗ 3ನೇ ಸಮ್ಮೇಳನ ಇಲ್ಲಿ ಮಾಡ್ತಾ ಇದ್ವಿ. ವಿಶೇಷ ಅಂದರೆ, ಒಂದು ಐತಿಹಾಸಿಕವಾದ ನೆಲ ಉಳಿವಿಯಲ್ಲಿ ನಡೆದಿರೋದು, ಇನ್ನೊಂದು ಐತಿಹಾಸಿಕವಾದ ನೆಲ ಚೆನ್ನಭೈರ ದೇವಿಯ ನೆಲ ಹೊನ್ನಾವರದಲ್ಲಿ ನಡೆದಿರೋದು, ಇವತ್ತು ಕನ್ನಡಿಗರ ಮೊದಲ ರಾಜಧಾನಿ ಕದಂಬರ ನೆಲದಲ್ಲಿ ನಡೀತಾ ಇರೋದು. ಅದರ ಜೊತೆಗೆ ಮತ್ತೊಂದು ವಿಶೇಷ ಅಂದರೆ, ಹೊನ್ನಾವರದಲ್ಲಿ ನಡೆದ ಸಮ್ಮೇಳನ ಕೂಡ 25 ವರ್ಷಗಳ ನಂತರ ನಡೀತಾ ಇತ್ತು. ಈಗ ಸಿರಿಸಿರಿ ನಡೀತಾ ಇರುವ ಸಮ್ಮೇಳನ ಕೂಡ 25 ವರ್ಷಗಳ ನಂತರನೇ ನಡೀತದೆ. ಹಾಗಾಗಿ ಎಲ್ಲೋ ಒಂದು ಕಡೆ ಒಂದಕ್ಕೊಂದು ಹೊಂದಾಣಿಕೆ ಆಗುವ ರೀತಿಯಲ್ಲಿ ಖುಷಿ ಕೊಡುವ ನಡೀತಾ ಇದೆ. ಒಂದು ಅದಾದರೆ, ಇನ್ನೊಂದು ಸಿರಿಸಿರಿ ನಡೆಯುವ ಸಮ್ಮೇಳನ ತಯಾರಿ ಬಗ್ಗೆ ಕೇಳಿದ್ರೆ ತಾವು, ತುಂಬ ಚೆನ್ನಾಗಿ ನಡೀತಾ ಇದೆ. ಸ್ವಾಗತ ಸಮಿತಿಯ ಗೌರವಾಧ್ಯಕ್ಷರಾಗಿರ್ತಕ್ಕಂಥ ಶಾಸಕ ಭೀಮಣ್ಣ ನಾಯ್ಕರವರ ಸಾರಥ್ಯದಲ್ಲಿ, ಅದರ ಕಾರ್ಯಾಧ್ಯಕ್ಷರಾಗಿ ನಮ್ಮ ತಹಶೀಲ್ದಾರಾದ ಶ್ರೀಧರ್ ಮುಂದಲ್ಮನಿ ಅವರು ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಅದು ಸಮ್ಮೇಳನದ ಪರಂಪರೆ. ಒಂದು ಜಿಲ್ಲಾ ಸಮ್ಮೇಳನ ಆದಾಗ ಶಾಸಕರನ್ನ ಸ್ವಾಗತ ಸಮಿತಿ ಅಧ್ಯಕ್ಷರು ಗೌರವಾಧ್ಯಕ್ಷರನ್ನು ಮಾಡ್ಕೊಳ್ಳೋದು. ಈಗಾಗಲೇ ಶಾಸಕರು 2-3 ಸಭೆಯನ್ನೆಲ್ಲ ಮಾಡಿ ಸಮ್ಮೇಳನವನ್ನು ಚೆನ್ನಾಗಿ ನಡೆಸೋದಕ್ಕೆ ಪ್ರೋತ್ಸಾಹವನ್ನು ನೀಡಿದ್ದಾರೆ. ಕಾರ್ಯಾಧ್ಯಕ್ಷರು ಕೂಡ ಕೆಲಸವನ್ನು ಮಾಡ್ತಾ ಇದ್ದಾರೆ. ಸ್ಥಳೀಯ ಘಟಕ, ನಮ್ಮ ಸಾಹಿತ್ಯ ಪರಿಷತ್ತಿನ ಸ್ಥಳೀಯ ತಾಲೂಕು ಘಟಕದವರು ಕೂಡ ಅತ್ಯಂತ ಪ್ರಾಮಾಣಿಕವಾಗಿ ಮತ್ತು ಕ್ರಿಯಾಶೀಲವಾಗಿ ಕೆಲಸವನ್ನ ಮಾಡ್ತಾ ಇದ್ದಾರೆ. ನಮ್ಮ ಜಿಲ್ಲಾ ಸಮಿತಿಯವರು ಕೂಡ, ಕಾರ್ಯದರ್ಶಿ PR ನಾಯ್ಕರು ಇರ್ಬೋದು, ಬೇರೆ ಬೇರೆಯವರು ಕೂಡ ಇಲ್ಲಿ ಬಂದು ಕಾರ್ಯವನ್ನ ಮಾಡ್ತಾ ಇದ್ದಾರೆ. ಬಹುಶಃ ಸಮ್ಮೇಳನ ಏನು ಇಲ್ಲಿವರೆಗೆ 2 ಸಮ್ಮೇಳನಗಳು ನಮ್ಮ ಅವಧಿಯಲ್ಲಿ ನಡೆದಿದ್ದು, ಅದಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ಯಶಸ್ವಿಯಾಗುವ, ಅರ್ಥಪೂರ್ಣ ಆಗುವ ನಿರೀಕ್ಷೆ ನಮ್ದೆಲ್ಲರದು ಇದೆ ಈ ಸಮ್ಮೇಳನದ ಬಗ್ಗೆ. ಓಕೆ, ನಿಮ್ಮ ಸಮ್ಮೇಳನದ್ದು ಮೇನ್ ಥೀಮ್ ಅಂದ್ರೆ ಸಾಮರಸ್ಯದೆಡೆಗೆ ಸಾಹಿತ್ಯ ಪಯಣ ಅಂದ್ರೆ ಏನು? ಅದು ಒಂದು, ಇವತ್ತು ನಾವೆಲ್ಲ ಗಮನಿಸ್ತೀವಿ, ಅನೇಕ ವಿಚಾರಗಳಿಗೆ, ಅದು ಧರ್ಮದ ವಿಚಾರಗಳಿಗಿರ್ಬೋದು, ಗಡಿಯ ವಿಚಾರಕ್ಕೆ, ನುಡಿಯ ವಿಚಾರಕ್ಕೆ, ಬಣ್ಣದ ವಿಚಾರಕ್ಕೆ, ಬಾವುಟದ ವಿಚಾರಕ್ಕೆ, ಬಟ್ಟೆಯ ವಿಚಾರಕ್ಕೆ, ಆಹಾರದ ವಿಚಾರಕ್ಕೆ, ಹೀಗೆ ಹಲವಾರು ವಿಚಾರಗಳಲ್ಲಿ ನಾವು ಮನಸ್ಸುಗಳನ್ನು ಕೆಡಿಸ್ಕೊಂಡಿದ್ದೀವಿ. ಮೊದಲಿದ್ದ ವಾತಾವರಣಗಳು ಈಗಿಲ್ಲ. ಅದು ಅನೇಕ ಕಾರಣಗಳಿಗಿರ್ಬೋದು. ನಂದು ಒಂದು ವಿಚಾರ, ಅನೇಕ ಸಂಗತಿಗಳು ಅನೇಕ ಸಂಗತಿಗಳಿಗೆ ಬಳಕೆ ಆಗ್ತಿರುವಂಥ ಸಂದರ್ಭದಲ್ಲಿ ಇವತ್ತೇನಾದರೂ ಈ ಸಮಾಜದಲ್ಲಿ ಎಲ್ಲರನ್ನ ಒಂದುಗೂಡಿಸುವ, ಎಲ್ಲರನ್ನ ಸೇರಿಸುವ, ಪರಸ್ಪರ ಪ್ರೀತಿ ಹಂಚಿಸುವ ಕೆಲಸವನ್ನು ಮಾಡೋದಿದೆ ಅಂತ ಹೇಳಿದ್ರೆ ಅದು ಬರಹ ಪ್ರಪಂಚ ಮಾತ್ರ. ಅದು ಬರಹ ಅಂದರೆ ಎಲ್ಲನೂ ಮಾತ್ರ. ಅದು ನನ್ನ ಪತ್ರಿಕೋದ್ಯಮದಿಂದ ಹಿಡಿದು ಸಾಹಿತ್ಯದವರೆಗಿನ ಬರಹ ಪ್ರಪಂಚ ಮಾತ್ರ. ಹಾಗಾಗಿ ಆ ಬರಹ ಪ್ರಪಂಚದ ಮೂಲಕ ಎಲ್ಲರನ್ನ ಕೂಡಿಸುವ, ಇವತ್ತು ಸಮ್ಮೇಳನ ಅಂದರೆ ಎಲ್ಲರೂ ಸೇರ್ತೀವಿ, ಪರಸ್ಪರ ಪ್ರೀತಿಯನ್ನು ಹಂಚಿಕೊಳ್ತೀವಿ. ಹಾಗೆ ಎಲ್ಲರನ್ನ ಒಳಗೊಳ್ಳುವ ಮತ್ತು ಪರಸ್ಪರ ಸಾಮರಸ್ಯವನ್ನು ಹಂಚಿಕೊಳ್ಳುವ ಕೆಲಸಕ್ಕಾಗಿ ಆ ಒಂದು ಶೀರ್ಷಿಕೆಯನ್ನು ನೀಡಿದ್ದೀವಿ. ನಮ್ಮ ನಡೆದ ಎಲ್ಲ ಸಮ್ಮೇಳನಗಳಿಗೂ ಕೂಡ ಈ ಘೋಷವಾಕ್ಯವನ್ನು ನಾವು ನೀಡಿದ್ದೀವಿ. ಓಕೆ, ಈಗ ಸಾಮಾನ್ಯವಾಗಿ ಒಂದು ಜಿಲ್ಲಾ ಸಮ್ಮೇಳನ ಮಾಡಬೇಕು, ಆರ್ಥಿಕವಾಗಿ ಎಷ್ಟು ವೆಚ್ಚಗಳು ಬರ್ತದೆ, ಅದ್ರ ಜೊತೆಗೆ ಸರ್ಕಾರದಿಂದ ಏನು ಅನುದಾನ ಸಿಗತ್ತೆ, ಮತ್ತೆ ಬ್ಯಾಲೆನ್ಸ್ ಏನು ವೆಚ್ಚ ಇರುತ್ತೋ ಅದನ್ನು ಯಾವ ರೀತಿ ನಿಭಾಯಿಸ್ತೀರಿ? ಸಮ್ಮೇಳನ ನಡೆಸೋದು ಬಹಳ ಕಷ್ಟ. ನಮಗೆ ಉಳಿವಿ ಸಮ್ಮೇಳನ ಮಾಡೋ ಸಂದರ್ಭದಲ್ಲಿ 5 ಲಕ್ಷ ರೂಪಾಯಿ ಬಂದಿತ್ತು. ಅಲ್ಲಿಯ ಉಳಿವಿ ಚನ್ನಬಸವಣ್ಣ ದೇವಸ್ಥಾನದವರು ಊಟಗಳನ್ನು ಕೊಟ್ಟಿದ್ರು, ಬೇರೆ ಬೇರೆ ಸಹಾಯದಿಂದ ಮಾಡಿದ್ವಿ. ಅಲ್ಲಿಂದ ಅಲ್ಲಿಗೆ ಖರ್ಚುಗಳು ಸಮದೋಗಿತ್ತು. ಹೊನ್ನಾವರ ಸಮ್ಮೇಳನ ಮಾಡುವಾಗ ಸುಮಾರು 13-14 ಲಕ್ಷ ರೂಪಾಯಿ ಖರ್ಚಾಗಿತ್ತು. ಆ ತಾಲೂಕಿನ ಶಿಕ್ಷಕರಿಂದ ಹಿಡಿದು ಅಲ್ಲಿಯ ನೌಕರ ಸಂಘದವ್ರು ಇರ್ಬೋದು, ಬೇರೆ ಬೇರೆ ಪಂಚಾಯತ್ದವ್ರು ಇರ್ಬೋದು, ಅಧಿಕಾರಿಗಳಿರ್ಬೋದು, ಕನ್ನಡದ ಮನಸ್ಸುಗಳಿರ್ಬೋದು, ಹಣವನ್ನು ಸಂಗ್ರಹಿಸಿ ಒಂದು ಹೆಚ್ಚುವರಿ ಹಣವನ್ನು ನಮ್ಮ ಪರಿಷತ್ತಿಗೆ ಕೂಡ ಇರುವಂಗೆ ಮಾಡಿದ್ರು. ಅದರ ಕಾರಣಕ್ಕಾಗಿ 1 ವರ್ಷ ಇಡೀ ನಮಗೆ ಸಕ್ರಿಯವಾಗಿ ಮತ್ತೆ ಕೆಲಸವನ್ನು ಮಾಡೋದಕ್ಕೆ, ಕಾರ್ಯಕ್ರಮಗಳನ್ನು ಮಾಡೋದಕ್ಕೆ ಸಾಧ್ಯ ಆಯಿತು. ಈ ವರ್ಷನೂ ಕೂಡ ನಮ್ಮದು ಸುಮಾರು 17 ಲಕ್ಷ ರೂಪಾಯಿನ ಬಜೆಟ್ ಇದೆ. ಅಂದರೆ ಒಂದು ಏನಾಗುತ್ತೆ, ಮೆರವಣಿಗೆ, ಕಲಾತಂಡಗಳು ಅಲ್ಲಿಂದ ಆರಂಭವಾಗಿದ್ದು
ಊಟ ಇರಬಹುದು, ಉಪಹಾರ ಇರಬಹುದು, ಗೋಷ್ಠಿಗಳಲ್ಲಿ ಭಾಗವಹಿಸುವವರಿಗೆ ಗೌರವಧನಗಳು, ಅತಿಥಿಗಳಿಗೆ ಗೌರವಧನಗಳು, ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಮೆಮೆಂಟೋಗಳು, ಬ್ಯಾಗ್ಗಳು ಇವೆಲ್ಲ ಸೇರಿದಂಗೆ ತುಂಬ ಖರ್ಚಾಗ್ತದೆ. ಆಮಂತ್ರಣ ಪತ್ರಿಕೆ ನಾವು ಸುಮಾರು 12 ಪುಟಗಳ ಆಮಂತ್ರಣ ಪತ್ರಿಕೆಯನ್ನು, ಸುಮಾರು 7,000 ಆಮಂತ್ರಣ ಪತ್ರಿಕೆಯನ್ನು ಮಾಡಿದ್ವಿ. ನನ್ನ ಅವಧಿಯಲ್ಲಿ ಬಂದ ನಂತರದಲ್ಲಿ ಬಹುಶಃ ನಾನು ಮೊದಲ ಬಾರಿಗೆ ಅಂದ್ಕೊಂಡಿದ್ದೀನಿ ಪ್ರತಿಯೊಬ್ಬ ಅಜೀವ ಸದಸ್ಯನಿಗೂ ಕೂಡ ಆಮಂತ್ರಣ ಪತ್ರಿಕೆಯನ್ನು ನಾವು ಪೋಸ್ಟ್ ಮೂಲಕ ಕಳಿಸ್ತೀವಿ. ಅದೊಂದು ಸದಸ್ಯರಾದವರಿಗೆ ಗೌರವ ಸಿಗಬೇಕು ಅನ್ನೋ ಕಾರಣಕ್ಕೆ ಇವೆಲ್ಲ ಖರ್ಚುಗಳು ಆಗೋದ್ರಿಂದ ಅಷ್ಟೆಲ್ಲ ಖರ್ಚು ಆಗ್ತದೆ. ಈಗ ಸರಿದೂಗಿಸುವ ಪ್ರಶ್ನೆ ಬಂದಾಗ ದಾನಿಗಳು, ನನಗೆ ಅನಿಸುತ್ತೆ ಇಲ್ಲಿವರೆಗೂ ಕನ್ನಡದ ಕೆಲಸಕ್ಕೆ ನನಗೆ ತೊಡಕಾಗಲಿಲ್ಲ. ಆರಂಭದಲ್ಲಿ ಸ್ವಲ್ಪ ಹೆದರಿಕೆ ಆದರೂ ಕೂಡ ಕೊನೆಗೆ ಅದೇನು ತೊಂದರೆ ಆಗಲಿಲ್ಲ. ಸಿರ್ಸಿಯಲ್ಲೂ ಕೂಡ ಅದೇ ರೀತಿ ನಡೀತಾ ಇದೆ. ತುಂಬ ಕನ್ನಡದ ಸಹೃದಯಿಗಳು ಅದಕ್ಕೆ ಸಹಾಯವನ್ನು ಮಾಡುವ ನಮ್ಮ ಜೊತೆಗಿದ್ದಾರೆ ಸಹಾಯವನ್ನು ಮಾಡೋದಕ್ಕಾಗಿ. ಹಾಗಾಗಿ ಖರ್ಚು ಅಲ್ಲಿಗೆ ಸರಿದೂಗ್ಬೋದು ಅನ್ನುವ ವಿಚಾರ ನಮಗೆ ಇದೆ. ಒಂದಾನು ವೇಳೆ ಏನಾದರೂ ಒಂದು ಸ್ವಲ್ಪ ಹೆಚ್ಚುವರಿ ಬಿದ್ದರೆ ಅದನ್ನು ನಾವು ಬೇರೆ ಇನ್ನು ಜಾಹೀರಾತಿನ ಮೂಲಕನೋ ಅಥವಾ ಸ್ಮರಣ ಸಂಚಿಕೆ ಜಾಹೀರಾತಿನ ಮೂಲಕನೋ ಅಥವಾ ಇನ್ಯಾರ ಹತ್ರ ಆದರೂ ಮತ್ತೆ ಧನಾಸೆ ಕೇಳುವ ಮೂಲಕ ನಾವು ಅದನ್ನು ಸರಿದೂಗಿಸ್ಕೋಬೇಕು. ಅಥವಾ ಹೆಚ್ಚುವರಿ ಉಳಿದ್ರೆ ಅದನ್ನು ಮುಂದಿನ ಕಾರ್ಯಕ್ರಮಕ್ಕೆ, ನಮ್ಮದು ಹೆಚ್ಚುವರಿಯನ್ನು ಭಾಳ ಉಳಿದಿಲ್ಲ, ಉಳಿದ್ರೆ 10, 20, 50 ಸಾವಿರ ಉಳಿಬೋದು, ಕೆಲಸಕ್ಕೆ ನಾವು ಬಳಸ್ಕೋತೀವಿ. ಒಂದು ನಾನು ಈ ಸಂದರ್ಭದಲ್ಲಿ ಮತ್ತೆ ಹೇಳ್ಕೋಬೇಕು, ನಾನು ಅಧ್ಯಕ್ಷನಾದ ನಂತರದಲ್ಲಿ ಅಥವಾ ನಮ್ಮ ತಂಡ ಬಂದ ನಂತರದಲ್ಲಿ ಪ್ರತಿ ಜಿಲ್ಲಾ ಸಮ್ಮೇಳನಗಳು ನಡೆದಾಗ ಯಾವ ತಾಲೂಕಿನಲ್ಲಿ ಸಮ್ಮೇಳನ ನಡೆದಿದೆಯಲ್ಲ, ಸಮ್ಮೇಳನ ನಡೆದ 1 ರಿಂದ 2 ತಿಂಗಳೊಳಗಡೆ ಅಲ್ಲಿ ಹೋಗಿ ಜಮಾ ಖರ್ಚನ್ನು ಕೊಟ್ಟು ಬರ್ತೀವಿ, ಲೆಕ್ಕ ಕೊಟ್ಟು ಬರ್ತೀವಿ. ಹೆಚ್ಚುವರಿ ಖರ್ಚು ನಮಗಿದ್ರೂ ಕೂಡ ನಮ್ಗೆ ಇಷ್ಟು ಖರ್ಚು ಬಿದ್ದಿದೆ ಅಂತ ಹೇಳ್ತೀವಿ, ಹೆಚ್ಚುವರಿ ಉಳಿದ್ರೂ ಕೂಡ ನಮ್ಗೆ ಇಷ್ಟು ಅಂತೀವಿ. ಅದನ್ನು ಸಿರ್ಸಿಲ್ಲೂ ಮಾಡ್ತೀವಿ. ಆರಂಭದಲ್ಲೇ ಹೇಳಿದ್ವಿ 1 ರಿಂದ 2 ತಿಂಗಳ ಒಳಗಡೆ ಎಲ್ಲ ಲೆಕ್ಕವನ್ನು ಕ್ಲೋಸ್ ಮಾಡಿ ಹೋಗ್ತೀವಿ. ಮತ್ತೆ ವಾರ್ಷಿಕವಾಗಿ, ಅದು ತಾಲೂಕು ಸಮ್ಮೇಳನ ನಡೆದ್ರು ತಾಲೂಕಿನವ್ರು ಕೊಡ್ತಾರೆ, ಇನ್ನು ವಾರ್ಷಿಕವಾಗಿ ಒಂದು ಲೆಕ್ಕವನ್ನು ಕೊಡ್ತೀವಿ. ನಮ್ಮ ಆಡಿಟ್ ಆದ ನಂತರದಲ್ಲಿ ಇಡೀ ಜಿಲ್ಲೆಯಲ್ಲಿ ಅಜೀವ ಸದಸ್ಯರ ಸಭೆಯನ್ನು ಒಂದು ತಾಲೂಕಿನಲ್ಲಿ ಕರೆದು ಅಲ್ಲೂ ಕೂಡ ಲೆಕ್ಕವನ್ನು ಮಂಡಿಸ್ತೀವಿ. ಹಾಗಾಗಿ ಒಂದು ಜನತೆಗೆ, ಈ ಜಿಲ್ಲೆಯ ಜನರಿಗೆ ಒಂದು ಸಣ್ಣ ಭರವಸೆ ಮತ್ತು ವಿಶ್ವಾಸ, ಪಾರದರ್ಶಕವಾಗಿ ಕನ್ನಡ ಸಾಹಿತ್ಯ ಪರಿಷತ್ತನ್ನು ಕಟ್ಕೊಂಡು ಹೋಗ್ತಾ ಇದ್ದಾರೆ ಅಂತೇಳಿ. ಹಾಗಾಗಿ ಸಮ್ಮೇಳನಕ್ಕೆ ಅಷ್ಟೆಲ್ಲ ತೊಡಕಾಗೋದಿಲ್ಲ, ಆರ್ಥಿಕ ಭಾರ ಬರಲಿಕ್ಕಿಲ್ಲ ಅನ್ನುವ ನಿರೀಕ್ಷೆಯಲ್ಲಿದ್ದೇವೆ. ಓಕೆ, ಇದ್ರ ಜೊತೆ ಒಂದು ಈಗ ಸರ್ಕಾರದಿಂದ ಎಷ್ಟು ಅನುದಾನ ಅಂತ ಬರುತ್ತಾ, ಒಂದು ಜೊತೆಗೆ ಲೆಕ್ಕಪತ್ರ ನಿರ್ವಹಣೆಗೆ ಈಗ ನಿಮ್ದೇನು ಸಮಿತಿಗಳನ್ನ ಮಾಡ್ಕೊಂಡಿದ್ದೀರಾ ಹೇಗೆ? ಜಿಲ್ಲಾ ಸಮ್ಮೇಳನ ಅಂದಾಗ ಅದೇ ಹೇಳಿದೆ, ನಾನು ಮೊದಲ ವರ್ಷದಲ್ಲಿ 5 ಲಕ್ಷ ಬಂದಿತ್ತು, ಈ ವರ್ಷ 3 ಲಕ್ಷ ಅಂತ ಹೇಳಿದ್ದಾರೆ. ಬಂದಿಲ್ಲ, ಅದು ಬಂದ್ರೂ ಕೂಡ ಸಮ್ಮೇಳನ ಮುಗಿದ ನಂತರದಲ್ಲಿ ನಮ್ದೆಲ್ಲ ದಾಖಲೆಗಳನ್ನ ಒಪ್ಪಿಸಿದ ನಂತರದಲ್ಲಿ ಬರ್ತದೆ. ಅದು ಸ್ವಲ್ಪ ದಿನ ಲೇಟ್ ಆಗುತ್ತೆ, ಅಲ್ಲಿವರೆಗೆ ನಾವು ಅದನ್ನ ಕೈಯಿಂದ ಮಾಡ್ಕೋಬೇಕು. ಆ ನಂತರದಲ್ಲಿ ಮತ್ತೇನೋ ಕೇಳಿದ್ರೆ ನೀವೀಗ, ಇದು ಸಮಿತಿಗಳನ್ನು, ಸಮಿತಿ ಈಗ ಬೇರೆ ಬೇರೆ ಉಪ ಸಮಿತಿಗಳನ್ನ ಮಾಡ್ಕೊಂಡಿದ್ದೀವಿ. ವಸತಿ ಸಮಿತಿ ಇರ್ಬೋದು, ಸಾಂಸ್ಕೃತಿಕ ಸಮಿತಿ ಇರ್ಬೋದು, ಉಪಹಾರ ಸಮಿತಿ, ಊಟೋಪಹಾರ ಸಮಿತಿ, ಹೀಗೆ ಬೇರೆ ಬೇರೆ ಮೆರವಣಿಗೆ ಸಮಿತಿ, ಎಲ್ಲ ಸಮಿತಿಗಳಿವೆ. ಆರ್ಥಿಕವಾಗಿ ಲೆಕ್ಕಪತ್ರ ಅದರ ಖಾತೆ ಜಿಲ್ಲಾ ಸಮಿತಿಯ ಅಲ್ಲೇ ಇರೋದ್ರಿಂದ ಬಂದಿರುವ ಚೆಕ್ ಮೂಲಕ ಅಥವಾ ಡಿ ಮೂಲಕ ಬಂದ ಹಣವನ್ನು ನಮ್ಮ ಜಿಲ್ಲಾ ಸಮಿತಿಯಲ್ಲಿ ಇರ್ತದೆ. ನಗದು ರೂಪದಲ್ಲಿ ಬಂದ ಹಣವನ್ನು ನಾವು ಒಂದು ಜಮಾ ಖರ್ಚಿನ ಇದರೊಳಗೆ ಬರ್ಕೊಂಡು ನಮ್ಮ ಕಾರ್ಯದರ್ಶಿಗಳು, ಕೋಶಾಧ್ಯಕ್ಷರು ನೋಡ್ಕೋತಾರೆ. ಸ್ಥಳೀಯ ಸ್ವಾಗತ ಸಮಿತಿಯ ಕಾರ್ಯದರ್ಶ ಗಮನಕ್ಕೆ ತಂದು ಅದನ್ನು ಖರ್ಚು ಮಾಡುವ ಕೆಲಸವನ್ನು ಮಾಡ್ತೀವಿ ನಾವು. ಓಕೆ, ಈಗ ಜಿಲ್ಲಾ ಸಾಹಿತ್ಯ ಸಮ್ಮೇಳನಕ್ಕೆ ಸರ್ವಾಧ್ಯಕ್ಷರನ್ನ ಅಂದ್ರೆ ಅವ್ರನ್ನ ಆಯ್ಕೆ ಮಾಡುವಾಗ ಯಾವ ರೀತಿ ಮಾನದಂಡದಲ್ಲಿ ಆಯ್ಕೆಯನ್ನು ಮಾಡ್ತೀರಿ? ನಾನು ನನ್ನ ಜಿಲ್ಲೆಯ ಮಟ್ಟಿಗೆ ಹೇಳುವಾಗ ಬಹುಶಃ ಇದು 3ನೇ ಸಮ್ಮೇಳನ, 3 ಸಮ್ಮೇಳನಾಧ್ಯಕ್ಷನ ಆಯ್ಕೆ ಮಾಡಿದ್ವಿ. ಇಡೀ ಜಿಲ್ಲೆ ಒಪ್ಪಿಕೊಳ್ಳುವಂತಹ 3 ಸರ್ವಾಧ್ಯಕ್ಷರನ್ನ ನಾವು ಆಯ್ಕೆ ಮಾಡ್ಕೊಂಡಿದ್ವಿ. ಎಲ್ಲೂ ಕೂಡ ಯಾರಿಂದನೂ ಅಪಸ್ವರವಾಗಲಿ ಅಥವಾ ಇವ್ರಿಗಿಂತ ಬೇರೆಯವರು ಇದ್ರು ಅನ್ನೋದಾಗಲಿ ಬಂದಿರಲಿಲ್ಲ. ಉಳಿವಿಯಲ್ಲಿ ಮಾಡಿದಾಗ ಶಾಂತರಾಮ್ ನಾಯ್ಕ ಕಿಚ್ಚಿಗಡವನ್ನು ಮಾಡಿದ್ವಿ, ಬಹಳ ಹಿರಿಯರು, 80-85 ವರ್ಷ ಆದವರು. ಹೊನ್ನಾವರದಲ್ಲಿ ಮಾಡಿದಾಗ ಶ್ರೀಪಾದ್ ಶೆಟ್ಟರು, ಇವತ್ತು ಆರ್ ಡಿ ಹೆಗಡೆ ಆಲ್ಮನೆಯವರು. ಆರ್ ಡಿ ಹೆಗಡೆ ಆಲ್ಮನೆಯಂತಹ ಹಿರಿಯ ವಿದ್ವಾಂಸರು, ವಿಮರ್ಶಕರು ಇವತ್ತು ಸಮ್ಮೇಳನಾಧ್ಯಕ್ಷರಾಗಿದ್ದ ಬಗ್ಗೆ ಅವರಿಗೆಷ್ಟು ಪ್ರಶಂಸನೀಯ ಮಾತು ಬಂದೇ ಗೊತ್ತಿಲ್ಲ, ನನಗಂತೂ ತುಂಬ ಮಾತುಗಳನ್ನು, ಬಹಳ ಯೋಗ್ಯವಾದ ವ್ಯಕ್ತಿಯನ್ನು ಆಯ್ಕೆ ಮಾಡಿದ್ದೀರಿ ಅಂತೇಳಿ. ಮಾನದಂಡ ಅನ್ನೋದಕ್ಕಿಂತ ಒಂದು ಏನಾಗುತ್ತೆ, ಅದು ಜಿಲ್ಲಾ ಕಾರ್ಯಕಾರಿ ಸಮಿತಿಯ ನಿರ್ಧಾರ, ಯಾರನ್ನ ಮಾಡಬೇಕು ಅಂತೇಳಿ. ಉತ್ತರ ಕನ್ನಡ ಜಿಲ್ಲೆ ಪ್ರಾದೇಶಿಕವಾಗಿ ಬಹಳ ವಿಸ್ತಾರವಾಗಿರೋದ್ರಿಂದ, ನಾನು ಕರಾವಳಿ ಮತ್ತು ಘಟ್ಟದ ಮೇಲೆ ಅನ್ನೋದ್ರಿಂದ ಪ್ರಾದೇಶಿಕ ಸಮಾನತೆಗೂ ಕೂಡ ಅವಕಾಶವನ್ನು ನೀಡಬೇಕಾಗಿರೋದ್ರಿಂದ ಬೇರೆ ಬೇರೆ ಲೆಕ್ಕವನ್ನು ಹಾಕಬೇಕಾಗಿರೋದ್ರಿಂದ ನಾವು ಸಮ್ಮೇಳನಾಧ್ಯಕ್ಷನ ಆಯ್ಕೆ ಮಾಡಬೇಕಾಗ್ತದೆ. ಅದರ ಜೊತೆಗೆ ಪ್ರಮುಖವಾಗಿ ಅವರ ಹಿರಿತನ ಮತ್ತು ಅವರು ಸಾಹಿತ್ಯ ಕ್ಷೇತ್ರದಲ್ಲಿ ಮಾಡಿದಿರುವ ಕೃಷಿ, ಹೆಚ್ಚಿನ ಕೃಷಿ, ಅವರ ಪ್ರಕಟಿತ ಪುಸ್ತಕಗಳು. ಒಂದೊಮ್ಮೆ ಈಗ ನಮ್ಮ ತಾಲೂಕು ಸಮ್ಮೇಳನ, ಈ ಜಿಲ್ಲಾ ಸಮ್ಮೇಳನಕ್ಕೆ ಬರೋದಿಲ್ಲ, ತಾಲೂಕು ಸಮ್ಮೇಳನದಲ್ಲಿ ಒಮ್ಮೊಮ್ಮೆ ಅವಕ್ಕೆ ಬರ್ತದೆ. ಒಂದೊಂದು ತಾಲೂಕಲ್ಲಿ ಕೃತಿ ಬರೆದವ್ರು ಇಲ್ಲ, ನಾವೊಂದು ಮಾನದಂಡ ಹಾಕೊಂಡಿವಿ, ಕನಿಷ್ಠ 55 ವರ್ಷ ಮೇಲ್ಪಟ್ಟವ್ರನ್ನ ಮಾತ್ರ ಸಮ್ಮೇಳನಾಧ್ಯಕ್ಷನ ಮಾಡಬೇಕು, ಜೂನಿಯರ್ನ ಮಾಡಬೇಡಿ. ಮತ್ತೆ ತಾಲೂಕು ಮಟ್ಟದಲ್ಲಿ ಕನಿಷ್ಠ 3-4 ಆದ್ರೂ ಪುಸ್ತಕ ಬರೆದಿರಲಿ ಅಂತೀವಿ. ಆದ್ರೆ ಒಂದೊಂದು ಈಗ ನಮ್ಮ ಜೋಡಕ್ಕೆ ಹೋದ್ರೆ, ಹಳಿಯಾಳಕ್ಕೆ ಹೋದ್ರೆ ಕೆಲವರು ಅಷ್ಟು ಪುಸ್ತಕ ಬರೆದವರಿಲ್ಲ. ಆವಾಗ ಏನು ಮಾಡ್ತೀವಿ, ಅಷ್ಟು ಹಿರಿಯರು ಸಿಗದೇ ಇದ್ದವಾಗ
ಒಬ್ಬ ಒಳ್ಳೆಯ ಕಲಾವಿದ, ಈಗ ನಾವು ದಾಂಡೇಲಿಯಲ್ಲಿ ಮಾಡಿದಾಗ ಕಳ್ಸಲ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಆಗಂತ ಒಬ್ಬ ಸಂಗೀತ ವಿದ್ವಾಂಸನನ್ನು ಮಾಡಿದ್ದು ಸಮ್ಮೇಳನ. ಈ ಥರ ಮಾಡ್ಕೋತೀವಿ. ಬಟ್ ಜಿಲ್ಲೆಯಲ್ಲಿ ಆ ಸಮಸ್ಯೆ ಬರೋದಿಲ್ಲ. ನಮ್ಮ ಜಿಲ್ಲೆಯಲ್ಲಿ ಭಾಳಷ್ಟು ಪುಸ್ತಕಗಳು ಬರೆದವರಿದ್ದಾರೆ. ಹಾಗಾಗಿ ಹಿರಿತನ ಮತ್ತು ಸಾಹಿತ್ಯ ಕೃಷಿಯನ್ನು ನೋಡಿ ನಾವು ಸಮ್ಮೇಳನದ ಆಯ್ಕೆಯನ್ನು ಮಾಡ್ತೀವಿ. ಓಕೆ, ಈಗ ಇನ್ನೇನು ನಾಡಿದ್ದು ಡಿಸೆಂಬರ್ 3 ಸಾಹಿತ್ಯ ಸಮ್ಮೇಳನ ನಡೀಲಿಕ್ಕಿದೆ. ಆದರೆ ಯಾಕೋ ಶಿರಸಿಯಲ್ಲಿ ಕಾವು ಏರ್ತಾ ಇಲ್ಲ, ಸಾಹಿತ್ಯ ಸಮ್ಮೇಳನದ ಕಾವು ಏರ್ತಾ ಇಲ್ಲ, ಏನೋ ಇಂಬ್ಯಾಲೆನ್ಸ್ ಆಗಿ ನಡೀತಾ ಇದೆ ಹೇಳುವಂತ ಮಾತುಗಳು ಸಾರ್ವಜನಿಕರಿಂದ ಕೇಳಿ ಬರ್ತಾ ಇದೆ. ಒಬ್ಬರು ಅಧ್ಯಕ್ಷರಾಗಿ ತಾವೇನು ಹೇಳ್ತೀರಿ? ಮೊದಲನೇ ಪ್ರಶ್ನೆ ಕಾವು. ಅದು ಕಾವು ಅನ್ನೋದು ನನಗೆ ಬೇರೆ ಬೇರೆ ರೀತಿಯ ಅರ್ಥ ಕೊಡಬಹುದು. ಕಾವು ಅಂದರೆ ಒಂಥರ ಇನ್ನೂ ಪ್ರಖರತೆ ಬರಬೇಕು ಅನ್ನೋದು ಕಾವು, ಅಥವಾ ಇನ್ನೇನೋ ಬಿಸಿ ಆಗಬೇಕು ಈ ಥರ ಅಂಥೇಳಿ. ಒಂದು ವಿಶೇಷತೆಯನ್ನು ನಿಮಗೆ, ನನ್ನ ಅನಿವಾರ್ಯತೆ ಮತ್ತು ಅಗತ್ಯತೆ, ನನ್ನ ಇತಿಮಿತಿಗಳನ್ನು ನಿಮ್ಮ ಹತ್ರ ಹೇಳ್ಕೋಬೇಕು. ನಾನು ಆವಾಗಲೇ ಆರ್ಥಿಕ ವಿಚಾರವಾಗಿ ಮಾತಾಡಬೇಕಾಗತ್ತೆ. ಸಮ್ಮೇಳನ ಅತ್ಯಂತ ಅದ್ದೂರಿಯಾಗಿ ಯಾಕೆ ಮಾಡ್ತೀರಿ ಅಂತ ಪ್ರಶ್ನೆ ಮಾಡುವವರು ಇದ್ದಾರೆ. ಯಾಕೆ ಇಷ್ಟೆಲ್ಲ ಅದ್ದೂರಿ, ಯಾಕೆ ಇಷ್ಟೆಲ್ಲ ಬ್ಯಾನರ್ಗಳು, ಯಾಕೆ ಇಷ್ಟೆಲ್ಲ ಬಂಟಿಂಗ್ಸ್ಗಳು ಅನ್ನೋರು ಇದ್ದಾರೆ. ಅದ್ದೂರಿಯಾಗಿಲ್ಲ, ಒಂದೇ ಕೊಠಡಿ ಒಳಗೆ ಮಾಡಿದ್ವಿ, ಏನು ಇಷ್ಟು ಸಪ್ಪೆ ಮಾಡಿದಿರಿ ಅಂತ ಹೇಳೋರು ಇದ್ದಾರೆ. ಇದೆಲ್ಲದರ ನಡುವೆ ನಾವು ಸಂಘಟನೆಯನ್ನು ಮಾಡ್ಕೊಂಡು ಹೋಗಬೇಕು. ಹಾಗಾಗಿ ಒಂದು ಮಧ್ಯಮ ಇದರೊಳಗಡೆ ಮಾಡ್ಬೇಕನ್ನೋ ವಿಚಾರದಲ್ಲಿ ನಾವು ಮಾಡಿದ್ದು. ನನಗೂ ಆಶೆ ಇದೆ, ಇಡೀ ನಗರವನ್ನು ಕನ್ನಡ ಬಾವುಟಗಳಿಂದ ಸಂಘರಿಸಬೇಕು, ಅಲ್ಲಲ್ಲಿ ಬಂಟಿಂಗ್ಸ್ ಹಚ್ಚಬೇಕು, ಇವೆಲ್ಲ ವಿಚಾರಗಳಿದೆ. ಆದರೆ ಹಣಕಾಸಿನ ಸಮಸ್ಯೆ ಭಾಳ ಇದೆ. ನಿರೀಕ್ಷೆ ಮಟ್ಟದಲ್ಲಿ ಹಣ ಕ್ರೋಢೀಕರಣ ಆಗದಿದ್ದವಾಗ ನಾವು ಇಟ್ಕೊಂಡಿರ್ತಕ್ಕಂಥ ಒಂದು ಇದನ್ನು ಕೂಡ ಕಡಿಮೆ ಮಾಡ್ತಾ ಬರಬೇಕಾಗ್ತದೆ. ಹಾಗಾಗಿ ಮತ್ತು ಸಿರ್ಸಿ ದೊಡ್ಡ ಪಟ್ಟಣ, ದೊಡ್ಡ ವಿಸ್ತಾರದಲ್ಲಿ ದೊಡ್ಡದಾಗಿರೋದ್ರಿಂದ ಇಡೀ ನಗರವನ್ನು ಶೃಂಗರಿಸೋದು ಕೂಡ ಕಷ್ಟ ಆಗ್ತದೆ. ಕಾವು ಅನ್ನುವ ಅರ್ಥದಲ್ಲಿ ಅದನ್ನು ಪರಿಗಣಿಸಬೇಕಾಗಿಲ್ಲ. ನಾವು ಮಾಡಬೇಕಾಗಿರುವ ಈಗೆಲ್ಲ ಕೆಲಸಗಳು, ಆಮಂತ್ರಣ ಪತ್ರಿಕೆ ಹಂಚಾಗಿದೆ, ಬೇರೆ ಬೇರೆ ಎಲ್ಲನ್ನ ವಸತಿ ವ್ಯವಸ್ಥೆಯನ್ನು ಮಾಡಿಕೊಂಡಾಗಿದೆ, ಊಟೋಪಹಾರದ ವ್ಯವಸ್ಥೆಯನ್ನು ಮಾಡಿಕೊಂಡಾಗಿದೆ, ಈಗೆಲ್ಲವನ್ನು ಮಾಡ್ಕೊಂಡಿದ್ವಿ. ಸಮ್ಮೇಳನಕ್ಕೆ ಕಾವು ಮತ್ತು ಒಂದಿಷ್ಟು ಇದು ಪ್ರಚಾರ ಬರೋದು 1-2 ದಿನ ಮೊದಲಿರುವಾಗಲೇ ಹೊತ್ತು, ಭಾಳ ಮೊದಲುಗಳಿಂದ ಬರೋಕ್ಕೆ ಆಗೋದಿಲ್ಲ ನಮಗದು. ಹಾಗಾಗಿ ನೋಡಿ, ಈಗ ಹೇಳ್ತಾರೆ ಎಲ್ಲರೂ ಕಾವು ಬರೋದಿಲ್ಲ ಅಂತ ಹೇಳ್ತಾರೆ, ಬಟ್ ಕೆಲಸಕ್ಕೆ ನಾನು ಈಗ ನೆಮ್ಮದಿಯ ರಂಗಧಾಮದಲ್ಲಿ ಕುಳಿತು ನಮ್ಮ ಸಾಹಿತ್ಯ ಪರಿಷತ್, ನನ್ನ ಕಾರ್ಯದರ್ಶಿಗಳು, ನಮ್ಮ ಹೊನ್ನಾವರದ ಅಧ್ಯಕ್ಷರು, ಸ್ಥಳೀಯ ಅಧ್ಯಕ್ಷರುಗಳು, ತಾಲೂಕಿನ ಅಧ್ಯಕ್ಷರುಗಳು, ಎಲ್ಲಿಯ ಕಾರ್ಯಕಾರಿ ಸಮಿತಿ ಕುಂತು ನಾವು ಬಾವುಟವನ್ನು ಪೈಪಿಗೆ ಹಾಕಿ ಬಂದಿವಿ. ಈಗ ನಮ್ಮ ಸಾಹಿತ್ಯ ಪರಿಷತ್ತಿನ ಕಾರ್ಯಕಾರಿ ಸಮಿತಿಯವರು ಬಾವುಟ ಕಟ್ಲಿಕ್ಕೆ ಹೋಗಿದ್ದಾರೆ. ಕೂಲಿಯಾಗಿ ಹೋಗಿಲ್ಲ, ಕಾರ್ಯಕರ್ತರಾಗಿ ಹೋಗಿದ್ದಾರೆ, ಸ್ವಯಂ ಸೇವಕರಾಗಿ ಹೋಗಿದ್ದಾರೆ. ಅವ್ರು ಮಾಡಿದ ಕೆಲಸಗಳನ್ನ ಪರಿಗಣಿಸಬೇಕು ಈ ಸಂದರ್ಭದಲ್ಲಿ. ಹಾಗಾಗಿ ಕಾವನ್ನ ಎಲ್ಲರೂ ಸೇರಿ ಕೊಡುವಂಥದ್ದು, ಅದು ಆಸರೆ ಕೊಡುವಂಥದ್ದಲ್ಲ, ಅಥವಾ ಸಾಹಿತ್ಯ ಪರಿಷತ್ತಿನ ಕಾರ್ಯಕಾರಿ ಸಮಿತಿ ಕೊಡುವಂಥದ್ದಲ್ಲ. ಎಲ್ಲ ಈ ಜಿಲ್ಲೆಯ ಜನ, ಈ ಸಿರ್ಸಿಯ ಜನ ಎಲ್ಲರೂ ಸೇರಿ ಕಾವನ್ನು ಕೊಡಬೇಕು. ಅದು ಇನ್ನೂ ಪ್ರಖರವಾಗಿ ಆಗ್ತದೆ. ಹಾಗಾಗಿ ಅದು ನನಗೆ ಸಮ್ಮೇಳನವನ್ನು ವಿಜೃಂಭಿಸಬೇಕು ಅನ್ನೋದಕ್ಕಿಂತ ಅರ್ಥಪೂರ್ಣ ಆಗಬೇಕು ನನಗೆ ಸಮ್ಮೇಳನ. ಇದರೊಳಗಡೆ ಮಾಡ್ತಾ ಇದ್ದೀನಿ. ಇನ್ನೊಂದು ನೀವು ಹೇಳಿದ್ರಿ, ಇದು ಇಂಬ್ಯಾಲೆನ್ಸು. ಯಾವುದ್ರಲ್ಲಿ ಇಂಬ್ಯಾಲೆನ್ಸು? ನಮ್ಮ ಸಂಘಟನೆ ಅಲ್ಲ, ಅಥವಾ ಆರ್ಥಿಕ ವಿಚಾರದಲ್ಲ? ಸಂಘಟನೆಯಲ್ಲಿ. ನಾನು ಮುಂದಿನ ಪ್ರಶ್ನೆ ಅದನ್ನೇ ತಗೋತೀನಿ, ಮುಂದಿನ ಪ್ರಶ್ನೆಗೆ ಉತ್ತರ ಕೊಡುವಂತೆ ಹೇಳಿ. ಈಗ ಉತ್ತರ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಮತ್ತು ಶಿರಸಿ ತಾಲೂಕಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರ ನಡುವೆ, ಜೊತೆಗೆ ಮತ್ತು ಕೆಲವು ತಾಲೂಕಾ ಅಧ್ಯಕ್ಷರ ನಡುವೆ ಸಾಮರಸ್ಯದ ಕೊರತೆ ಇದೆ ಹೇಳೋ ಮಾತುಗಳು ಕೇಳಿ ಬರ್ತಾ ಇದೆ. ನಿಮ್ಮ ಅಭಿಪ್ರಾಯ ಏನು? ಇಲ್ಲ, ಇದನ್ನು ನಾನು ಆರಂಭದಲ್ಲೇ ಅಲ್ಲಗಳಿದ್ದೇನೆ. ನನ್ನ 12 ತಾಲೂಕಿನ ಅಧ್ಯಕ್ಷರುಗಳು ನನ್ನ ಜೊತೆಗೆ ಅನ್ಯೋನ್ಯವಾಗಿದ್ದಾರೆ. ನಾನು ಕಾರ್ಯಕ್ರಮದ ಸಂದರ್ಭದಲ್ಲಿ ಅತ್ಯಂತ ನಿಷ್ಠುರವಾಗಿ ಅವ್ರ ಹತ್ರ ನಡ್ಕೋತೀನಿ, ಅದರೊಳಗಡೆ ಮಾತೇ ಇಲ್ಲ. ಆದರೆ ಅದರ ಆಚೆ ಬಂದಾಗ ನಾನು ಅವರೆಲ್ಲರನ್ನೂ ಕೂಡ ನನ್ನ ಕುಟುಂಬದವ್ರು ಅಂತಾರೆ ನೋಡಿ. ನಾನು ಅದನ್ನು ಸಭೆಯಲ್ಲಿ ಕೂಡ ಹೇಳ್ತೀನಿ, ಕಾರ್ಯಕ್ರಮದ ವಿಚಾರದಲ್ಲಿ ನಿಮ್ಮ ಜೊತೆಗೆ ನಾನು ರಾಜಿ ಆಗೋದಿಲ್ಲ. ಸಭೆಯಲ್ಲೂ ಅಷ್ಟೇ ನಾನು ಅಧ್ಯಕ್ಷನಾಗೇ ಇರ್ತೀನಿ. ಅಲ್ಲಿ ಕುರ್ಚಿನ ಕೆಳಗಡೆ ಹೇಳಿದ್ರೆ ನಾನು ನಿಮ್ಮ ಸ್ನೇಹಿತನಾಗಿರ್ತೀನಿ, ನಿಮ್ಮ ಅಣ್ಣನಾಗಿರ್ತೀನಿ, ತಮ್ಮನಾಗಿರ್ತೀನಿ. ಯಾವ ಅಧ್ಯಕ್ಷರ ನಡುವೆನೂ ನನಗೆ ಇದಿಲ್ಲ, ಹಾಗೆ ಇರುವಂಥದ್ದಿಲ್ಲ. ಏನಿರ್ತದೆ ಹಂಗೆ ಬೈ ಚಾನ್ಸ್ ಹಾಗಿದ್ರೂ ಕೂಡ ಜಿಲ್ಲಾಧ್ಯಕ್ಷನಾದವನು ಅದನ್ನು ಸರಿ ಮಾಡ್ಕೊಳ್ಳೋಕೆ ಅವಕಾಶ ಇದೆ ನನಗೆ. ಈಗ ನನಗೆ ಯಾರೋ ಸಹಕಾರ ಕೊಡೋದಿಲ್ಲ, ಅಥವಾ ನನ್ನ ವಿರುದ್ಧನೇ ಇದ್ದಾರೆ ಅಂತ ಹೇಳಿದ್ರೆ ನನಗೆ ಅದಕ್ಕೆ ಪರ್ಯಾಯವಾಗಿ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇದೆ. ಹಾಗೇನಾದ್ರೂ ನಾನು ಮಾಡ್ಕೋತಿದ್ನಲ್ಲ. ಹಾಗಾಗಿ ಆ ಥರದ ಪ್ರಶ್ನೆ ಇಲ್ಲ, ಎಲ್ಲರೂ ನನ್ನ ಹತ್ರ ಚೆನ್ನಾಗಿದ್ದಾರೆ. ಬಹುಶಃ ಯಾರು ಬಹಿರಂಗವಾಗಿ ಇದಾಗಿ ಏನು ಹೇಳ್ಕೊಂಡಿಲ್ಲ. ಇನ್ನು ನೀವು ಸ್ಥಳೀಯ ಸಮ್ಮೇಳನ ಸಂದರ್ಭದಲ್ಲಿ ಇಂಬ್ಯಾಲೆನ್ಸ್ ಅಂತ ಹೇಳ್ತಾ ಇದ್ರಿ. ನೀವು ಈಗ ಹೋಗಿ ನೋಡಿದ್ರೆ ನೋಡ್ಬೇಕು, ನನಗಿಂತ ಹೆಚ್ಚಿಗೆ ಕೆಲಸ ಸ್ಥಳೀಯ ಘಟಕದವರೇ ಮಾಡ್ತಾ ಇದ್ದಾರೆ. ಇಂಬ್ಯಾಲೆನ್ಸ್ ಪ್ರಶ್ನೆ ಬರೋದೇ ಇಲ್ಲ ಅಲ್ಲಿ. ಈಗ ಸ್ಥಳೀಯ ತಾಲೂಕು ಅಧ್ಯಕ್ಷರು ಅಲ್ಲೇ ಕುಂತಿದ್ದಾರೆ, ಅವರೇ ಬಾವುಟ ಹಚ್ತಾ ಇದ್ದಾರೆ, ಅವರೇ ಮಾಡ್ತಾ ಇದ್ದಾರೆ, ಕೆಲವೊಂದು ವಿಚಾರಗಳನ್ನ ಅವರೇ ಮಾತಾಡಿದ್ದಾರೆ. ಹಾಗಾಗಿ ಇಂಬ್ಯಾಲೆನ್ಸ್ ಪ್ರಶ್ನೆ ಇಲ್ಲ. ಒಂದೊಂದ್ಸಲ ಏನಾಗುತ್ತೆ, ದೊಡ್ಡ ಸಂಘಟನೆಯನ್ನು ಮಾಡುವಾಗ ಏನೋ ಸಣ್ಣ ಪುಟ್ಟ ಅವರಿಗೆ ನಮ್ಮ ಅರಿವಿನ ಕೊರತೆಯಿಂದ, ಅಥವಾ ಅವರ ಅರಿವಿನ ಕೊರತೆಯಿಂದ, ಅಥವಾ ಸಂಪರ್ಕದ ಕೊರತೆಯಿಂದ ಏನೋ ಸಣ್ಣ ಪುಟ್ಟ ಬರ್ತದೆ. ಬಟ್ ತಿಳಿಸಿ ಹೇಳಿದಾಗ ಅದು ಕನ್ವಿನ್ಸ್ ಆಗುತ್ತೆ. ಅಂಥದ್ದೇನಾರು ಆಗಿರ್ಬೋದು. ಬಿಟ್ರೆ
ಯಾವ ಇಂಬ್ಯಾಲೆನ್ಸ್ಗಳು ಇಲ್ಲ, ಯಾವ ಅಸಮತೋಲನೂ ಇಲ್ಲ, ಎಲ್ಲವೂ ಸರಿಯಾಗಿ ನಡೀತಾ ಇದೆ. ಜಿಲ್ಲೆಯ 12 ತಾಲೂಕಿನ ಅಧ್ಯಕ್ಷರು ಮತ್ತು ನನ್ನ ಎಲ್ಲ ಜಿಲ್ಲಾ ಸಮಿತಿ ಸದಸ್ಯರು, ಬೇರೆ ಬೇರೆ ಜಿಲ್ಲಾ ಸಮಿತಿ ಸದಸ್ಯರು ಪ್ರತಿಯೊಂದು ಕನ್ನಡದ ಸಮ್ಮೇಳನಗಳಲ್ಲಿ, ಸಾಹಿತ್ಯ ಸಮ್ಮೇಳನಗಳಲ್ಲಿ ಸಕ್ರಿಯವಾಗಿ ಕೆಲಸ ಮಾಡ್ತಾ ಇದ್ದಾರೆ. ನೋಡಿ, ನಾಳೆ ಸಂಜೆ ಅಂದರೆ ಎಲ್ಲ ತಾಲೂಕು ಅಧ್ಯಕ್ಷಗಳು ಬರ್ತಾರೆ. ಒಂದೆರಡು ಹತ್ತಿರದಲ್ಲಿದ್ದವ್ರು ಬರದೇ ಇರ್ಬೋದು ಅಥವಾ ದೂರದಲ್ಲಿದ್ದವ್ರು ಬರದೇ ಇರ್ಬೋದು. ಅದು ಬರಬೇಕಾಗಿಲ್ಲ, ನಾಡ್ದು ಬರ್ಬೋದು ಎಲ್ಲ ತಾಲೂಕು ಅಧ್ಯಕ್ಷರು. ಯಾಕೆ ಬರ್ತಾರೆ? ಪ್ರೀತಿಗಾಗಿ ಬರ್ತಾರೆ. ನನಗಂತಲ್ಲ, ಕನ್ನಡದ ಮೇಲೆ ಸಾಹಿತ್ಯ ಪರಿಷತ್ತಿನಿಗಾಗಿ ಪ್ರೀತಿಗಾಗಿ ಬರ್ತಾರೆ. ಹಾಗಾಗಿ ಇಂಬ್ಯಾಲೆನ್ಸ್ ಪ್ರಶ್ನೆ ಇಲ್ಲ, ಖಂಡಿತ ಇಲ್ಲ. ಓಕೆ, ಈಗ 2 ದಿನಗಳ ಕಾಲ ಸಾಹಿತ್ಯ ಸಮ್ಮೇಳನ ನಡೆಯುತ್ತೆ. ಸಾಕಷ್ಟು ಗೋಷ್ಠಿಗಳನ್ನು ನೀವು ಆಯೋಜನೆ ಮಾಡ್ಕೊಂಡಿದ್ದೀರಿ. ಆದರೆ ಈ ಏನು 2 ದಿನದ ಗೋಷ್ಠಿಗಳಲ್ಲಿ ಸಾಹಿತ್ಯಕ್ಕೆ ಪೂರಕವಾಗಿ ಅಥವಾ ಯುವ ಬರಹಗಾರಿಗೆ ಪೂರಕವಾಗಿ, ಅಂದರೆ ಅವ್ರ ಬೆಳವಣಿಗೆಗೆ ಬೇಕಾಗಿರ್ತಕ್ಕಂಥ ಪೂರಕವಾಗಿರ್ತಕ್ಕಂಥ ಗೋಷ್ಠಿಗಳ ಬದಲಾಗಿ ಈ ಬುಡಕಟ್ಟು ಅಥವಾ ಅರಣ್ಯ ಸಂಬಂಧಪಟ್ಟ ಹಾಗೆ ಗೋಷ್ಠಿಗಳನ್ನು ಹಾಕ್ಕೊಂಡಿದ್ರೆ ಹೇಳೋ ಆರೋಪಗಳು ಕೇಳಿ ಬರ್ತಾ ಇದೆ. ತಾವೇನು ಹೇಳ್ತೀರಿ? ಸಾಹಿತ್ಯ ಪರಿಷತ್ತು ಕೇವಲ ಸಮ್ಮೇಳನ ಒಂದನ್ನೇ ಇಟ್ಟುಕೊಂಡು ಈ ಪ್ರಶ್ನೆಯನ್ನು ಮಾಡಿದರೆ ನಾನು ಅದನ್ನು ಅಲ್ಲಗಳಿದ್ದೇನೆ. ನಾವು ಯುವ ಜನರಿಗೆ, ಯುವಕರಿಗೆ, ಯುವ ಬರಹಗಾರರಿಗೆ ಬೇರೆ ಬೇರೆ ವೇದಿಕೆಗಳಲ್ಲಿ, ಬೇರೆ ಬೇರೆ ಸಂದರ್ಭಗಳಲ್ಲಿ ನಾನು ನಮ್ಮ ಆಯ್ಕೆಯ ಮೊದಲ ಕಾರ್ಯಕ್ರಮ ಮಾಡಿದ್ದು ಬರಹಗಾರರ ಸಮ್ಮೇಳನ, ಅಕ್ಷರೋತ್ಸವ ಅಂತ ಹೇಳಿ ಹಿರಿಯರು ಕಿರಿಯರು ಎಲ್ಲರನ್ನೂ ಸೇರಿಸಿದ್ವಿ. ಆಮೇಲೆ ಅನೇಕ ಸಂದರ್ಭದಲ್ಲಿ ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಯುವಕರಿಗೆಲ್ಲ ಅವಕಾಶ ಕೊಟ್ಟಿದ್ವಿ. ಇನ್ನೊಂದು, ಇವತ್ತು ಯುವಕರಿಗೆ ಸಿಗದಿದ್ದ ಅವಕಾಶ ಹಿಂದಿನ ಸಮ್ಮೇಳನಗಳಲ್ಲಿ ಸಿಕ್ಕಿರ್ಬೋದು, ಅದಕ್ಕೂ ಹಿಂದಿನ ಸಮ್ಮೇಳನಗಳಲ್ಲಿ ಸಿಕ್ಕಿರ್ಬೋದು. ಸಿರ್ಸಿಯಲ್ಲಿ ಒಂದಿಷ್ಟು ಹೊಸಬರನ್ನ ಹುಡುಕಿದ್ದೀವಿ ನಾವು ಸಿರ್ಸಿ ಸಮ್ಮೇಳನದಲ್ಲಿ. ನಾನು ಒಂದು 90% 100% ಮಾಡ್ಲಿಕ್ಕಾಗದೇ ಇರ್ಬೋದು. ಉಳಿವಿಯಲ್ಲಿ ಭಾಗವಹಿಸಿದವರು ಹೊನ್ನಾವರದಲ್ಲಿ ಭಾಗವಹಿಸ್ತಾ ಇದ್ದ ಹಾಗೆ, ಉಳಿವಿ ಹೊನ್ನಾವರದಲ್ಲಿ ಭಾಗವಹಿಸ್ತಾ ಇದ್ದವರು ಸಿರ್ಸಿಯಲ್ಲಿ ಭಾಗವಹಿಸ್ತಾ ಇದ್ದಾಗೆ ಭಾಗಶಃ ಅವರನ್ನು ಅವಾಯ್ಡ್ ಮಾಡಿದ್ವಿ. ಬೇಸರ ಮಾಡ್ಕೊಂಡವರು ಇದ್ದಾರೆ. ನನ್ನ ಊರಲ್ಲಿ ಸಮ್ಮೇಳನ ನಡೀತದೆ, ನೀವು ನಮ್ಗೆ ಹಾಕ್ಕೊಂಡಿಲ್ಲ ಅಂತ ಹೇಳಿದವರು ಇದ್ದಾರೆ. ನನಗೆ ಅನಿವಾರ್ಯ, ಆದರೆ ಜನರಿಗೆ ಉತ್ತರ ಕೊಡಬೇಕಾಗತ್ತಲ್ಲ, ಆ ಕಾರಣಕ್ಕಾಗಿ. ಹಾಗಾಗಿ ಯುವ ಜನರನ್ನ ದೂರ ಇಡುವ ಅಥವಾ ಬೇರೆ ಕವಿಗೋಷ್ಠಿಯಲ್ಲಿ ಬಹಳಷ್ಟು ಜನ ಯುವ ಜನರೇ ಇದ್ದಾರೆ. ಸನ್ಮಾನದಲ್ಲಿ ಒಂದಿಷ್ಟು ಜನ ಯುವ ಜನರೇ ಇದ್ದಾರೆ. ಕೆಲವೊಂದು ಗೋಷ್ಠಿಯಲ್ಲಿ ಉಪನ್ಯಾಸ ನೀಡುವವರು ಯುವಕರೇ ಇದ್ದಾರೆ. ಕವಿಗೋಷ್ಠಿಯ ಅಧ್ಯಕ್ಷತೆ ಕೂಡ ಏನು ದೊಡ್ಡ ಹಿರಿಯವರಲ್ಲ, ಒಂದು ಹಂತದಲ್ಲಿ ಮಧ್ಯ ವಯಸ್ಸಿನವರೇ. ಹಾಗಾಗಿ ಯುವ ಜನರನ್ನ ಮಾಡೋದು. ನೀವು ಇನ್ನು ವಿಷಯದ ಬಂದರೆ, ನಾವು ಒಂದೇ ವಿಷಯನ ಎಲ್ಲ ಸಮ್ಮೇಳನಗಳಲ್ಲಿ ಕೊಡೋಕ್ಕಾಗೋದಿಲ್ಲ, ಅಥವಾ ಒಂದೇ ಅರ್ಥ ಬರುವ ಬೇರೆ ಬೇರೆ ವಿಷಯಗಳು. ಈ ಸಲ ಇದು ಕದಂಬರ ಇದರಲ್ಲಿ ನಡೀತಾ ಇರೋದ್ರಿಂದ ಒಂದು ರಾಜಮನೆತನಗಳ ಕುರಿತಾಗಿ ಮಾತನಾಡಬೇಕು. ಈ ಜಿಲ್ಲೆಯ ರಾಜಮನೆತನಗಳ ಕುರಿತಾಗಿ ಇಲ್ಲಿ ಬಹಳಷ್ಟು ಶಿಲಾ ಶಾಸನಗಳು ಸಿಗ್ತವೆ. ಶಾಸನಗಳ ಕುರಿತಾಗಿ ಒಂದು ಬೇರೆ ರೀತಿಯ ಬಹಳಷ್ಟು ಜನ ಖುಷಿ ಪಟ್ಟಿದ್ದಾರೆ. ಇದು ಸಮ್ಮೇಳನದಲ್ಲಿ ಚರ್ಚೆ ಆಗ್ಬೇಕಾಗಿಲ್ಲ. ಆ ವಿಷಯದಲ್ಲಿ ಸರಿ ಇದೆ. ಆದ್ರೆ ಬರ್ತೀನಿ ಅರಣ್ಯ ವಿಚಾರಕ್ಕೆ ಬರ್ತೀನಿ. ಮನುಷ್ಯ ಯಾವುದನ್ನು ಬಿಟ್ಟು ಇಲ್ಲ ಅಂದಮೇಲೆ ಸಾಹಿತ್ಯ ಯಾವುದನ್ನು ಬಿಟ್ಟಿಲ್ಲ. ಸಾಹಿತ್ಯ ಅದು ಪರಿಸರದ ಸಾಹಿತ್ಯನೂ ಇದೆ, ಇವತ್ತು ನಮ್ಮ ಸಾಂಸ್ಕೃತಿಕ ಸಾಹಿತ್ಯನೂ ಇದೆ, ಬರಹ ಸಾಹಿತ್ಯನೂ ಇದೆ, ಶಿಷ್ಟ ಸಾಹಿತ್ಯನೂ ಇದೆ, ಜನಪದ ಸಾಹಿತ್ಯನೂ ಇದೆ, ಶರಣ ಸಾಹಿತ್ಯನೂ ಇದೆ, ಪರಿಸರ ಸಾಹಿತ್ಯನೂ ಇದೆ, ಇವತ್ತು ಪತ್ರಿಕಾ ಸಾಹಿತ್ಯನೂ ಇದೆ. ಹಾಗಾಗಿ ಬೇರೆ ನೋಡಿ, ನಾವು ಉಳಿವಿಯಲ್ಲಿ ಮಾಡಿದಾಗ ಯಕ್ಷಗಾನ ಗೋಷ್ಠಿಯಲ್ಲಿ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ವಿ. ಇದರಲ್ಲಿ ಹೊನ್ನಾವರದಲ್ಲಿ ಮಾಡಿದಾಗ ಚೆನ್ನಭೈರದೇವಿ ಮಾತಾಡೋಕೆ ಕೊಟ್ಟಿದ್ವಿ, ಬೇರೆ ಬೇರೆ ವಿಚಾರಗಳನ್ನ. ಇಲ್ಲಿನೂ ಕೂಡ ನಾವು ಒಂದು ಅರಣ್ಯದ ವಿಚಾರ ಬರಲಿ. ಈಗ ಇಡೀ ಜಿಲ್ಲೆ ಭೂಮಿ ಸಮಸ್ಯೆಯಲ್ಲಿದೆ. ಭೂಮಿ ಸಮಸ್ಯೆ ವಿಚಾರವಾಗಿ ನಾವೇನು ಪರಿಹಾರ ಕೊಡ್ತೀವಂತಲ್ಲ, ಅದಕ್ಕೊಂದು ಪರಿಹಾರವಾದ ನಿರ್ಣಯವನ್ನೇ ಕೊಡ್ತೀವಂತಲ್ಲ, ಚರ್ಚೆ ಆಗಲಿ ಅಂಥೇಳಿ. ಇನ್ನು ಬುಡಕಟ್ಟುಗಳ ವಿಚಾರ, ಬುಡಕಟ್ಟುಗಳ ಒಳಗಡೆ ಇರುವ ಅವರ ಆಚಾರ ವಿಚಾರಗಳು, ಅವರ ಜನಪದ ಸಂಸ್ಕೃತಿಗಳೇ ಒಂದು ದೊಡ್ಡ ಸಾಹಿತ್ಯ ಈ ಜಿಲ್ಲೆಗೆ. ಈ ಜಿಲ್ಲೆಯಲ್ಲಿ ಎಲ್ಲ ಬುಡಕಟ್ಟುಗಳು, ಉದಾಹರಣೆಗೆ ಸಿದ್ದಿ, ಗೌಳಿ, ಕುಣಬಿ, ಗೊಂಡ, ಹಲಕಿ, ಇವರೆಲ್ಲ ಒಂದಾದರೆ ಈ ಜಿಲ್ಲೆಯ ಅತಿ ದೊಡ್ಡ ಜನಸಂಖ್ಯೆ ಆಗ್ಬಿಡ್ತಾರೆ ಅವರು. ಮತ್ತು ಅವರೊಳಗಡೆ ಇರುವ ಜನಪದಗಳು, ನೀವು ಹಲಕಿಗಳೆಲ್ಲ ಜನಪದ ನೋಡಿ, ಸಿದ್ದಿ ಜನಪದ ನೋಡಿ, ಡಮೈಮೆಗಳು ನೋಡಿ, ಕುಣಬಿಗಳ ಬೇರೆ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನೋಡಿ, ಗೌಳಿಗಳದ್ದು ನೋಡಬೇಕು. ಈ ಸಾಂಸ್ಕೃತಿಕವಾದ ವಾತಾವರಣ ಅವ್ರ ಸಮುದಾಯದಲ್ಲಿರೋದ್ರಿಂದ ಅದು ಸಾಹಿತ್ಯಕ್ಕೆ ಬಹಳ ಹತ್ತಿರ ಆಗಿರ್ತದೆ. ಆ ಕಾರಣಕ್ಕೆ ಅಲ್ಲಿ ಬುಡಕಟ್ಟುಗಳ ಬೇರೆ ಏನೋ ವಿಚಾರ ಮಾಡೋಕೆ ಹೋಗಿಲ್ಲ. ಬುಡಕಟ್ಟುಗಳಿಗೆ ರಾಜಕೀಯವಾಗಿ ಸಿಗಬೇಕಾದ ಸೌಲಭ್ಯಗಳು ಮಾತಾಡಿಲ್ಲ ನಾವು, ಬುಡಕಟ್ಟುಗಳ ಜನಪದ ಸಂಸ್ಕೃತಿಯ ಬಗ್ಗೆ ಮಾತನಾಡ್ತಾ ಇದ್ದೀವಿ. ಹಾಗಾಗಿ ಸಮ್ಮೇಳನಕ್ಕೆ ಬಹಳ ಹತ್ತಿರ ಆಗಿರುವಂಥದ್ದು. ಮತ್ತು ಅದಕ್ಕಿಂತ ಮೊದಲ ಒಂದು ಸಬ್ಜೆಕ್ಟ್ ಇದೆ, ರಂಗಭೂಮಿ ಮತ್ತು ಅಲ್ಲಿಯ ಕಲಾವಿದರ ಪಾಡಿನ ಬಗ್ಗೆ ಇದೆ. ಅದು ಕೂಡ ಸಾಹಿತ್ಯಕ್ಕೆ ಹತ್ತಿರವಾಗಿರೋದೆ. ಹಾಗಾಗಿ ಸಾಹಿತ್ಯ, ನಾನು ಕನ್ನಡ ಸಾಹಿತ್ಯ ಪರಿಷತ್ತು ಅದು ಕೇವಲ ಸಾಹಿತಿಗಳ ಅಥವಾ ಒಂದು ಸೀಮಿತ ಇದಕ್ಕಿರಬಾರ್ದು. ಸಾಹಿತ್ಯ ಪರಿಷತ್ತು ಜನಸಾಮಾನ್ಯರ ಪರಿಷತ್ತು ಆಗ್ಬೇಕನ್ನೋ ಕಾರಣಕ್ಕಾಗಿ ಜನಸಾಮಾನ್ಯರ ಬದುಕಿಗೆ ಬೇಕಾಗಿರುವ ಎಲ್ಲ ವಿಚಾರಗಳನ್ನು ಕೂಡ ನಾವು ಚರ್ಚೆ ಮಾಡಬಹುದು ಸಾಹಿತ್ಯ ಸಮ್ಮೇಳನಗಳಲ್ಲಿ. ಮತ್ತು ಇದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅಷ್ಟೇ ಅಲ್ಲ, ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನಗಳಲ್ಲೂ ಕೂಡ ಇಂಥ ಚರ್ಚೆಗಳು ನಡೀತದೆ. ಓಕೆ, ಈಗ ನೆಮ್ಮದಿ ರಂಗಧಾಮದಲ್ಲಿ ಸಮ್ಮೇಳನ ಆಯೋಜನೆ ಮಾಡಿದ್ರಿ. ಬಹುತೇಕ ಅಲ್ಲಿ ಕೆಪಾಸಿಟಿ ಒಂದು 700 ರಿಂದ 800 ಅಂತ ಅನ್ಸತ್ತೆ.
ಅದು ಸಾಹಿತ್ಯ ಪರಿಷತ್ತಿನ ಕಾರ್ಯಕ್ರಮಕ್ಕೆ ಒಂದು 1,500-2,000 ಜನರ ನಿರೀಕ್ಷೆ ಇದೆ ಅಂತ ಹೇಳ್ತಾರೆ. ಒಟ್ಟಾರೆಯಾಗಿ ಈ ವ್ಯವಸ್ಥೆ ಎಲ್ಲ ಹೇಗಾಗತ್ತೆ ಅಲ್ಲಿ ಸರಿಯಾಗಿ, ಅಂದ್ರೆ ಎಲ್ಲ ರೀತಿ ವಿಭಾಗಗಳಿಗೆ ಸಂಬಂಧಪಟ್ಟಾಗೆ ವ್ಯವಸ್ಥೆ ಮಾಡ್ಲಿಕ್ಕೆ ಸಾಧ್ಯ ಇದೆಯಾ? ಯಾವ ರೀತಿ ಯೋಜನೆಗಳು ನಡೆದಿದೆ? ಅದ್ರ ಬಗ್ಗೆ ಸಾಕಷ್ಟು ಒಂದಷ್ಟು ಮಾತುಗಳು ಕೇಳಿ ಬರ್ತಾ ಇದೆ. ಇಲ್ಲಿ 2 ವಿಚಾರಗಳನ್ನು, ಸಂಗತಿಗಳನ್ನು ನಿಮ್ಗೆ ಹೇಳ್ಬೇಕು ನಾನು. ಒಂದು, ರಂಗಧಾಮದಲ್ಲಿ ಅವ್ರು ಹೇಳಿರೋ ಪ್ರಕಾರ 800 ಹೇಳಿದ್ದಾರೆ, ನಾವು ಹಾಕಿರುವ ಆಸನ ವ್ಯವಸ್ಥೆಗೆ 800 ಜನ ಸೇರ್ತಾರೆ ಅಂತೇಳಿ. ಬಟ್ ನಾವು ಸ್ವಲ್ಪ ಅದನ್ನು ಇನ್ನೂ ಹತ್ತಿರ ಮಾಡಿ ಇಟ್ಕೊಂಡು 1000 ಜನರನ್ನಾದರೂ ಅಲ್ಲಿ ಸೇರಿಸಬೇಕು, ಕುರ್ಚಿಗಳನ್ನು ಹಾಕಬೇಕು ಅನ್ನೋ ವಿಚಾರಗಳನ್ನು ಮಾಡಿದ್ದೀವಿ. ಇನ್ನೊಂದು, ನಮ್ಮ ಉದ್ಘಾಟನೆಗೆ ಹೌದು ನೀವು ಹೇಳ್ದಂಗೆ ಆ ಮೆರವಣಿಗೆ ಬರೋ ವಿದ್ಯಾರ್ಥಿಗಳಲ್ಲಿ ಸೇರಿ ಒಂದು 1500 ಜನರವರೆಗೆ ಸೇರ್ತಾರೆ ಅನ್ನೋದಿದೆ. ನಮ್ಗೆ ಕಷ್ಟ ಆಗುತ್ತೆ, ಒಂದು 500 ಜನಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ನಾವು ಊಟ ಕೂಡ 1500 ಜನಕ್ಕೆ ಹೇಳಿದ್ದೀವಿ. ಉದ್ಘಾಟನೆಯ ನಂತರದಲ್ಲಿ ಇದೆಯಲ್ಲ, ಅದು ಈ ಸಮ್ಮೇಳನ ಅಂತಲ್ಲ, ಎಲ್ಲ ಜಿಲ್ಲಾ ಸಮ್ಮೇಳನಗಳು, ಎಲ್ಲ ತಾಲೂಕು ಸಮ್ಮೇಳನಗಳು, ಭಾಗಶಃ ಎಲ್ಲ ಸಾಹಿತ್ಯ ಸಂಘಟನೆಗಳಲ್ಲಿ ಉದ್ಘಾಟನೆಯ ನಂತರದ ಗೋಷ್ಠಿಗಳಲ್ಲಿ ಹೆಚ್ಚಂದ್ರೆ 300-400 ಜನ ಇರ್ತಾರೆ. ನಾವು 1500 ಜನ ಸೇರ್ತಾರೆ, 2000 ಜನ ಸೇರ್ತಾರೆ ಅಂತೇಳಿ 2000 ಜನದ ಪೆಂಡಲ್ ಹಾಕಿದ್ರೆ ಆ ಉದ್ಘಾಟನೆಯ ನಂತರ ಕೂತ್ಕೊಂಡಿರೋದು ಇಡೀ ಪೆಂಡಲ್ ವೇಸ್ಟ್ ಆಗಿರುತ್ತೆ. ಅಲ್ಲಿ ಅವಾಗ ಏನಾಗುತ್ತೆ, ಜನನೇ ಇಲ್ಲ ಅನ್ನೋದು ಬರ್ತದೆ. ಹಾಗಾಗಿ ನಮಗೆ ನನ್ನ ಜಿಲ್ಲೆಯ ಸರದಿಗಳು ಸಹಕರಿಸ್ತಾರೆ, ಅರ್ಥ ಮಾಡ್ಕೋತಾರೆ. ಆ ಥರದ್ದು ಏನಾದರೂ ಒಂದು ಕೆಲವರಿಗೆ ಆಸನ ಸಿಕ್ಕದೇ ಇದ್ರೆ ಅದು ಬೇರೆ ರೀತಿಯ ಪೂರಕ ವ್ಯವಸ್ಥೆಗಳನ್ನು ಮಾಡ್ಕೋತಾರೆ ಅನ್ನುವ ಇದಿದೆ. ಇನ್ನು ನೀವು ಹೇಳ್ದಂಗೆ ಹೌದು, ಅಷ್ಟು ಜನಕ್ಕೆ 15,000 ಜನಕ್ಕೆ ಹಾಗೆ ಪೆಂಡಲ್ ಹಾಕಬಹುದು. ಅವಾಗ ಹೇಳಿದೆ ನಾನು ಆರ್ಥಿಕ ವಿಚಾರವನ್ನು. ನಮಗೆ ಆರ್ಥಿಕ ಸಮಸ್ಯೆ ಇರುವಾಗ ಪೆಂಡಲ್ ಹಾಕಿದ್ರೆ ಮತ್ತೆ 5-6 ಲಕ್ಷ ರೂಪಾಯಿ ಅದಕ್ಕೆ ಹೋಗುತ್ತೆ. ಈಗಲೇ ನಾವು ಪೆಂಡಲಿಗೆ ದುಡ್ಡು ಕೊಡಬೇಕು ಬುಕ್ ಸ್ಟಾಲ್ ಅದಕ್ಕೆ, ಮತ್ತೆ ಬುಕ್ ಸ್ಟಾಲು ವಿಶೇಷವಾದ ಪೆಂಡಲ್ ಹಾಕಬೇಕು, ದುಡ್ಡು ಹೋಗೋದ್ರಿಂದ ಆ ಹಣಕಾಸು ಮತ್ತೆ ಅಲ್ಲಿ ಖರ್ಚು ಮಾಡೋದು ಬೇಡ, ಕಷ್ಟ ಆಗುತ್ತೆ ಅನ್ನೋ ಕಾರಣಕ್ಕಾಗಿ ನಾವು ರಂಗಧಾಮವನ್ನು ಆಯ್ಕೆ ಮಾಡ್ಕೊಂಡಿದ್ವಿ. ಉಳಿಯಲ್ಲಿ ಮಾಡಿದಾಗ ಪೆಂಡಲ್ ಹಾಕಿದ್ವಿ, ಭಾಳ ಖರ್ಚಾಗಿತ್ತು. ಹೊನ್ನಾವರದಲ್ಲಿ ನಮಗೆ ಇದೇ ಸಿಕ್ತು, ಹಾಗಾಗಿ ಹಾಲೇ ಸಿಕ್ತು. ಇಲ್ಲೂ ಕೂಡ ಅದೇ ಕಾರಣಕ್ಕೆ ಆಯ್ಕೆ ಮಾಡ್ಕೊಂಡಿದ್ವಿ. ನನ್ನ ಜಿಲ್ಲೆಯ ಜನ ಸಹಕರಿಸ್ತಾರೆ ಅನ್ನುವ ಭರವಸೆ ಇದೆ. ಅಂಥ ಸಮಸ್ಯೆನೂ ಆದರೆ ಬೇಕಾದ್ರೆ ಹೊರಗಡೆ LED ಹಾಕುವ ಅಥವಾ ಬೇರೆ ಏನಾದ್ರು ಪ್ಲಾನ್ ಮಾಡ್ಕೊಂಡಿದ್ವಿ. ಓಕೆ, ನಿಮ್ದು ವೈಯಕ್ತಿಕ ವಿಚಾರಕ್ಕೆ ಬಂದ್ರೆ, ಉತ್ತರ ಕನ್ನಡ ಜಿಲ್ಲೆ ವಿಭಾಗ ಆಗಬಾರ್ದು ಅಂತ ನೀವು ಹೇಳಿದ್ದೀರಿ. ಆದರೆ ಅದ್ರ ಜೊತೆಗೆ ದಾಂಡೇಲಿಯಲ್ಲಿ ತಾಲೂಕಾ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೀತು. ಅಲ್ಲಿ ಏನು ಗೋಷ್ಠಿಯಲ್ಲಿ ನಡಿಬೇಕಿದ್ರೆ ದಾಂಡೇಲಿಯನ್ನ ಧಾರವಾಡ ಜಿಲ್ಲೆಗೆ ಸೇರಿಸ್ಬೇಕು. ರಿಟೇಕ್ ಸಾಹಿತ್ಯ ಆಗೋದಲ್ಲ, ಮಾತಾಡೋದು ತೊಂದರೆ ಇಲ್ಲ. ಸಾಹಿತ್ಯ ಸಮ್ಮೇಳನ ಅಲ್ಲ, ದಾಂಡೇಲಿ ಒಂದು ಕಾರ್ಯಕ್ರಮ, ಅದು ಅಭಿವೃದ್ಧಿ ಸಮಾವೇಶ. ಸಾಹಿತ್ಯ ಸಮ್ಮೇಳನ ನಮ್ಮ ಪರಿಷತ್ತಿಂದಲ್ಲ, ಅವರು ಒಬ್ರು ಮಾಡಿದಂತ ಅಭಿವೃದ್ಧಿ ಸಮಾವೇಶ. ನನ್ನನ್ನು ಕೂಡ ಅಲ್ಲಿ ಗೌರವಾಧ್ಯಕ್ಷ ಅಂತ ಕರೆದಿದ್ರು, ನಾನು ಭಾಗಿಯಾಗಿದ್ದೆ. ಮಾತಾಡಿದವ್ರು ಬೇರೆಯವರು. ಅಭಿವೃದ್ಧಿ ಸಮಾವೇಶ ಅದು ಹೇಳಿ ಒಂದು ಕಾರ್ಯಕ್ರಮದಲ್ಲಿ ಅಂತ ಹೇಳ್ಬೋದು, ಕೇಳಿ ತೊಂದರೆ ಇಲ್ಲ. ರಿಟೇಕ್ ಸರ್, ಈಗ ತಾವು ಜಿಲ್ಲೆ ಇಬ್ಬಾಗ ಆಗಬಾರ್ದು ಅಂತ ಹೇಳಿದ್ರಿ. ಆದ್ರೆ ಕೆಲವು ದಿನಗಳ ಹಿಂದೆ ದಾಂಡೇಲಿ ನಡೆದಂತ ಒಂದು ಕಾರ್ಯಕ್ರಮದಲ್ಲಿ ತಾವು ಭಾಗಿಯಾಗಿದ್ರಿ. ಅಲ್ಲಿ ನಡೆದಂತ ಒಂದು ಗೋಷ್ಠಿಯಲ್ಲಿ ದಾಂಡೇಲಿಯನ್ನ ಧಾರವಾಡ ಜಿಲ್ಲೆಗೆ ಸೇರಿಸಬೇಕು ಹೇಳುವಂತ ಒಂದು ಮಾತು ಕೇಳಿ ಬಂದಿದೆ. ಹಾಗಾಗಿ ಈ ದ್ವಂದ್ವ ನಿಲುವು ಯಾಕೆ? ಒಂದ್ ಕಡೆ ದಾಂಡೇಲಿಯನ್ನ ಉತ್ತರ ಕನ್ನಡದಿಂದ ಬೇರ್ಪಡಿಸಿ ಧಾರವಾಡಕ್ಕೆ ಸೇರಿಸ್ಬೇಕು ಅಂತ, ಅದ್ರ ಜೊತೆಗೆ ಉತ್ತರ ಕನ್ನಡ ಜಿಲ್ಲೆ ಇಬ್ಬಾಗ ಆಗಬಾರ್ದು, ಘಟ್ಟದ ಮೇಲೆ ಘಟ್ಟ ಕೆಳಗೆ ಅಂತ ಇಬ್ಬಾಗ ಆಗಬಾರ್ದು ಹೇಳುದು. ಈ ದ್ವಂದ್ವ ನಿಲುವು ಯಾಕೆ? ಈ ಪ್ರಶ್ನೆಗೆ ನಾನು ಪರಿಷತ್ತಿನ ಅಧ್ಯಕ್ಷನಾಗಿ ಉತ್ತರ ಕೊಟ್ಟರೆ ಬಹುಶಃ ವಿವಾದ ಆಗತ್ತೆ. ಹಾಗಾಗಿ ನಾನು ಬಹಳ ನಾಜೂಕಾಗಿ ಉತ್ತರನ ಕೊಡ್ತೇನೆ. ಒಂದು ಕ್ಲಿಯರ್ ಮಾಡ್ತೇನೆ, ನಾನು ಇಲ್ಲಿಯವರೆಗೆ ಉತ್ತರ ಕನ್ನಡ ಜಿಲ್ಲೆ ಇಬ್ಬಾಗ ಆಗಬೇಕು ಆಗಬಾರದು ಅಂತ ಎಲ್ಲೂ ಹೇಳಿಲ್ಲ. ಯಾರು ಕೂಡ ಅದು ನನ್ನ ಸ್ಟೇಟ್ಮೆಂಟನ್ನು ನೀವು ವಿಡಿಯೋನು ತೋರಿಸ್ಬೋದು ಅಥವಾ ಪತ್ರಿಕೆಯಲ್ಲಿ ಹೇಳಿಕೆ ಬಂದಿದ್ರು ತೋರಿಸ್ಬೋದು. ನಾನು ವೈಯಕ್ತಿಕವಾಗಿ ಪರಿಷತ್ತಿನ ಅಧ್ಯಕ್ಷನಾಗಿಯೂ ಎಲ್ಲೂ ಕೂಡ ಉತ್ತರ ಕನ್ನಡ ಜಿಲ್ಲೆ ಇಬ್ಬಾಗ ಆಗಬೇಕು ಇಬ್ಬಾಗ ಆಗಬಾರ್ದು ಹೇಳಿಲ್ಲ. ಯಾಕಂದ್ರೆ ನಾನು ಉತ್ತರ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷನಾಗಿರೋದ್ರಿಂದ ಆ ಮಾತು ನನ್ನ ಬಾಯಿಂದ ಬರಬಾರ್ದು. ವೈಯಕ್ತಿಕವಾಗಿ ನನ್ನ ನಿಲುವುಗಳಿರ್ಬೋದು, ಆಗಬೇಕು ಬೇಡ ಅನ್ನೋದ್ರ ಬಗ್ಗೆ ನನ್ನ ನಿಲುವುಗಳಿರ್ಬೋದು. ಆಗ ನಾನೀಗ ಆ ಸ್ಥಾನಬಲದಲ್ಲಿರೋದ್ರಿಂದ ನನ್ನ ಮಾತನ್ನು ಆಡಲಿಲ್ಲ, ಅಲ್ಲಿ ಇರುವವರೆಗೆ ಆಡೋದು ಇಲ್ಲ. ಒಂದು ಇನ್ನೊಂದು, ನೀವು ದಾಂಡೇಲಿ ನಡೆದ ಕಾರ್ಯಕ್ರಮದ ಬಗ್ಗೆ ಹೇಳಿದ್ರೆ, ಹೌದು ನಾನು ಇದ್ದೆ, ಆ ಕಾರ್ಯಕ್ರಮದಲ್ಲಿ ನಾನು ಇದ್ದೆ. ಅಲ್ಲಿ ಒಬ್ಬ ವ್ಯಕ್ತಿ ಮಾತನಾಡುವಾಗ ಜಿಲ್ಲೆಯ ಅಭಿವೃದ್ಧಿಯ ಕುರಿತಾಗಿ ಮಾಡಿದ ಕಾರ್ಯಕ್ರಮ ಅದು. ಅಭಿವೃದ್ಧಿಯ ವಿಚಾರದಲ್ಲಿ ಮಾತಾಡ್ತಾನೆ ಜಿಲ್ಲೆ ಚಿಕ್ಕದಾಗಿದ್ರೆ ಅಭಿವೃದ್ಧಿ ಆಗ್ತದೆ ಅನ್ನೋದು ಕೆಲವರ ಅಭಿಪ್ರಾಯ ಇದೆ. ಜಿಲ್ಲೆ ಇಬ್ಬಾಗ ಮಾಡಬೇಕು ಅಂತ ಹೇಳ್ತಾರೆ. ಹಾಗಾಗಿ ಆ ಇಬ್ಬಾಗ ಮಾಡೋದೇ ಇದ್ರೆ ಅದು ಎಲ್ಲರನ್ನು ತಗೊಂಡು ಮಾಡಬೇಕು, ಒಂದು ದಿಕ್ಕಿನಲ್ಲಿ ಹೋಗಬಾರ್ದು. ನಮಗೆ ಭಾವನಾತ್ಮಕವಾಗಿ ಹಾಗೂ ಸಾಮಾಜಿಕವಾಗಿ ಮತ್ತು ಆಹಾರದ ದೃಷ್ಟಿಯಿಂದ ನಮಗೆ ಧಾರವಾಡ ಎಲ್ಲದಕ್ಕೂ ಹೊಂದಿಕೆ ಆಗ್ತದೆ, ನಮಗೆ ಧಾರವಾಡ ಸೇರಿಸಿ ಹತ್ತಿರ ಆಗ್ತದೆ, 60 ಕಿಲೋಮೀಟರ್ ಇದೆ, ಹೀಗೆಲ್ಲ ಹೇಳಿದ್ದು ಹೌದು, ನಾನು ಒಪ್ಕೋತೀನಿ. ಆ ಮಾತಿಗೆ ನಾನು ಎಲ್ಲೂ ಪ್ರತಿಕ್ರಿಯೆಯನ್ನು ನೋಡಿಲ್ಲ. ಆ ಸಭೆಯ ಅಧ್ಯಕ್ಷತೆ ಕೂಡ ನಂದೇ ಇತ್ತು, ನಾನು ಪ್ರತಿಕ್ರಿಯೆಯನ್ನು ನೀಡಿಲ್ಲ. ಮತ್ತು ಅಲ್ಲಿ ಒಂದು ಮಾತು ಹೇಳಿದ್ದೀವಿ, ಈ ಅಭಿವೃದ್ಧಿ ಸಮಾವೇಶದಲ್ಲಿ ಈ ಮಾತು ಕಡತದಲ್ಲಿ ಬರೋದಿಲ್ಲ. ಒಂದು
ಇನ್ನೊಂದು ಇದು ಆಡಬಾರ್ದಿತ್ತು ಅನ್ನೋದನ್ನು ನಾನು ಇಲ್ಲಿ ಹೇಳಿಲ್ಲ, ಅವ್ರಿಗೆ ಹೊರಗಡೆನೂ ಬಂದಾಗ ಹೇಳಿದ್ದೀನಿ, ಇದು ಮಾಡಿದ್ದೀನಿ. ಮತ್ತು ಅವರು ಅಭಿವೃದ್ಧಿ ಸಮಾವೇಶ ಮಾಡಿದವರು ಒಂದು ಕೈಪಿಡಿಯನ್ನು ಹೊರತಂದರೆ ಅದರಲ್ಲೂ ಕೂಡ ಅದು ದಾಖಲಾಗಿಲ್ಲ. ಹಾಗಾಗಿ ಅದು ಒಬ್ಬ ಆ ಸಂದರ್ಭದಲ್ಲಿ ಅವರ ವ್ಯಕ್ತಿಯ ಹೇಳಿಕೆಯೇ ಹೊರತು ಆ ಕಾರ್ಯಕ್ರಮದ ಹೇಳಿಕೆನೂ ಅಲ್ಲ, ನನ್ನ ಹೇಳಿಕೆನೂ ಅಲ್ಲ. ಅದು ನಾನು ಈಗಲೂ ಹೇಳ್ತೇನೆ, ಸಾಹಿತ್ಯ ಪರಿಷತ್ತು ಇಬ್ಬಾಗ ಆಗುವ ಅಥವಾ ಒಂದಾಗಿಸುವ ಈ ವಿಚಾರದಲ್ಲಿ ನಾವು ಮಾತಾಡೋದಿಲ್ಲ. ಹಾಗೆ ನೋಡಿದರೆ ಉಳಿವಿ ಸಮ್ಮೇಳನದಲ್ಲಿ ಇದು ಬಂದಿತ್ತು, ಅಲ್ಲಿ ಸಮ್ಮೇಳನಾಧ್ಯಕ್ಷೆ ಮಾತಾಡಿದ್ರು ಇಬ್ಬಾಗ ಆಗಬಾರ್ದು ಅಂತೇಳಿ. ನಾವು ನಿರ್ಣಯ ತಗೊಂಡಿಲ್ಲ, ಹೊನ್ನಾವರದಲ್ಲೂ ತಗೊಂಡಿಲ್ಲ, ಆ ಪ್ರಶ್ನೆ ಇಲ್ಲ. ನಾನು ಇದರೊಳಗಡೆ ಮುಕ್ತವಾಗಿದ್ದೀನಿ, ಕ್ಲಿಯರ್ ಆಗಿದ್ದೀನಿ, ದ್ವಂದ್ವ ಇಲ್ಲ ನನ್ನಲ್ಲಿ. ಓಕೆ, ಈಗ ಯಕ್ಷಗಾನ ಉತ್ತರ ಕನ್ನಡದ ಒಂದು ಗಂಡು ಕಲೆ. ಯಕ್ಷಗಾನ ಸಾಹಿತ್ಯವನ್ನ ಮುಖ್ಯ ಸಾಹಿತ್ಯ ಅಂತ ಪರಿಗಣನೆ ಮಾಡಲ್ಲ ಹೇಳುವಂತ ಒಂದು ಆಪಾದನೆಗಳು ಇದೆ. ಆದರೆ ಉತ್ತರ ಕನ್ನಡ ಜನರು ಯಕ್ಷಗಾನವನ್ನ ಒಂದು ಬಹಳ ಹತ್ತಿರದಿಂದ ಅದನ್ನ ಹಚ್ಕೊಂಡಿದ್ದಾರೆ. ಈ ಒಂದು ಸಮ್ಮೇಳನದಲ್ಲಿ, ಪ್ರಸ್ತುತ ಏನು ಸಾಹಿತ್ಯ ಸಮ್ಮೇಳನದಲ್ಲಿ ಯಕ್ಷಗಾನ ಕುರಿತಾಗಿ ಯಾವುದೇ ಗೋಷ್ಠಿಗಳಿಲ್ಲ. ಇದ್ರ ಬಗ್ಗೆ ಅಂದ್ರೆ ಉತ್ತರ ಕನ್ನಡದಲ್ಲಿ ಅದು ಶಿರ್ಸಿ ಅಂತ ಜಾಗದಲ್ಲಿ ನಡೀತಾ ಇರ್ಬೇಕಿದ್ರೆ ಯಕ್ಷಗಾನವನ್ನ ಒಂದ್ ಕಡೆ ಒಂದು ನೆಗ್ಲೆಕ್ಟ್ ಮಾಡಿದ್ರ ಅಂತ ಕೇಳಿ ಬರ್ತಾ ಇದೆ. ಒಂದು ಎಲ್ಲ ಸಮ್ಮೇಳನಗಳಲ್ಲೂ ಯಕ್ಷಗಾನ, ಎಲ್ಲ ಸಮ್ಮೇಳನಗಳಲ್ಲೂ ಬುಡಕಟ್ಟು, ಎಲ್ಲ ಸಮ್ಮೇಳನಗಳಲ್ಲೂ ಜನಪದ, ಇದನ್ನು ಮಾಡ್ಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ. ಬೇರೆ ಬೇರೆ ಕ್ಷೇತ್ರಗಳಿಗೆ ಅವಕಾಶವನ್ನು ನಾವು ಕೊಡಬೇಕಾಗ್ತದೆ. ನಾದೇ ಹೇಳಿದೆ, ಉಳಿವಿಯಲ್ಲಿ ನಡೆದಂಥ ಸಮ್ಮೇಳನದಲ್ಲಿ ಯಕ್ಷಗಾನದ ಬಗ್ಗೆ ಉಪನ್ಯಾಸನೇ ಇಟ್ಟು ಒಂದು ಗೋಷ್ಠಿಯಲ್ಲಿ ಇತ್ತು, ಮಾತಾಡಿದ್ರು ಒಬ್ರು. ಆಮೇಲೆ ಕಳೆದ ವರ್ಷ ಈ ಗೋಷ್ಠಿಯ ಬಗ್ಗೆ ನಾವು ಇದ್ರ ಬಗ್ಗೆ ಮಾತಾಡಿಲ್ಲ, ಮತ್ತು ಈ ಸಲನೂ ಅದನ್ನು ಇಟ್ಕೊಂಡಿಲ್ಲ. ಆದರೆ ಪ್ರತಿ ಬಾರಿ ಕೂಡ ಸನ್ಮಾನದಲ್ಲಿ ಯಕ್ಷಗಾನಕ್ಕೆ ಒಂದು ಇಬ್ಬರಿಗೆ ಅವಕಾಶ ಇರುತ್ತೆ ನಮ್ಮಲ್ಲಿ ಸಮ್ಮೇಳನದಲ್ಲಿ. ಈ ಬಾರಿ ಸನ್ಮಾನದ ಜೊತೆಗೆ ಒಂದು ತಾಳ್ಮದ್ಲೆ ಕೂಡ ಇಟ್ಕೊಂಡಿದ್ದೀವಿ, ಖರ್ಚಾದ್ರೂ ಅಡ್ಡಿಲ್ಲ ಅಂತೇಳಿ. ಯಕ್ಷಗಾನ ಅದು ಸಮ್ಮೇಳನದ ಭಾಗನೇ, ನಾವು ಯಕ್ಷಗಾನ ನಿರ್ಲಕ್ಷಿಸುವ ಪ್ರಶ್ನೆನೇ ಇಲ್ಲ. ನನ್ನ ಹಿರಿಮೆಗೆ ಹೇಳ್ಕೊಳ್ಳೋದಕ್ಕಲ್ಲ, ನಾನು ಕೂಡ ಒಂದು ಸಣ್ಣ ಚಿಕ್ಕ ಪುಟ್ಟ ಪಾತ್ರವನ್ನು ಮಾಡಿದ್ರಿಂದ, ಯಕ್ಷಗಾನ ಕಲಾವಿದನಾಗಿರೋದ್ರಿಂದ ನನಗೆ ದೊಡ್ಡದಾದ ಗೌರವ ಇದೆ ಯಕ್ಷಗಾನದ ಬಗ್ಗೆ. ನಾವೇನಾದರೂ ಒಂದಿಷ್ಟು ಮಾತಾಡ್ತೀವಿ ಅಂತ ಹೇಳಿದ್ರೆ ಅದು ಯಕ್ಷಗಾನದ ಕೊಡುಗೆನೇ ಅದು. ಇನ್ನೊಂದು, ಯಕ್ಷಗಾನ ಕಲಾವಿದರಿಗೆ ಪ್ರಶಸ್ತಿ ಬಂದಾಗ ಅವ್ರ ಮನೆಗೆ ಹೋಗಿ ಸಾಹಿತ್ಯ ಪರಿಷತ್ ಏನಾದರೂ ಸನ್ಮಾನಿಸದಿದ್ರೆ ಅದು ನಮ್ಮ ಅವಧಿಯಲ್ಲೇ ಆಗಿದ್ದು. ಅದು ಅಡಿಗೊಂಡು ಬೀರಣ್ಣನಾಯ್ಕರಿಗೆ ಯಕ್ಷಗಾನ ಅಕಾಡೆಮಿಯಿಂದ ಅವಾರ್ಡ್ ಬಂದದ್ದಿರ್ಬೋದು, ನಮ್ಮ ಉಮಾಮಹೇಶ್ವರ್ ಭಟ್ ಅಂತೇಳಿ ಹೊನ್ನಾವರದವರಿಗಿರ್ಬೋದು, ಅವ್ರಿಗೆ ಬಂದ ಅವರ ಮನೆಗೆ ಹೋಗಿ ಸಾಹಿತ್ಯ ಪರಿಷತ್ತು ಸಾಧಕರ ಮನೆಗೆ ಸಾಹಿತ್ಯ ಪರಿಷತ್ತು ಒಂದು ಶೀರ್ಷಿಕೆಗೆ ಒಂದು ಕಾರ್ಯಕ್ರಮ ಮಾಡ್ತೀವಿ. ಕೊಳಗಿ ಭಾಗವತರ ಮನೆಗೂ ಕೊಳಗಿ ಭಾಗವತರು. ಮತ್ತೆ ನಿಮ್ಗೆ ಮುಂದೆ ಹೇಳ್ತೀನಿ, ಕೊಳಗಿ ಭಾಗವತರನ್ನ ಇವತ್ತು ಈ ಸಮ್ಮೇಳನದಲ್ಲಿ ಅವ್ರು ಸನ್ಮಾನ್ ಲಿಸ್ಟಲ್ಲಿ ಸೇರಿಸಬಾರ್ದು ಅನ್ನೋ ಕಾರಣಕ್ಕಾಗಿ, ಆದರೆ ಒಂದು ಹಿರಿತನ ಇದೆ ಅವರಿಗೆ. ರಾಜ್ಯೋತ್ಸವ ಸಮಾರೋಪ ಸಮಾರಂಭದಲ್ಲಿ ಮತ್ತು ಆ ಸಾಧಕರ ಸನ್ಮಾನದಲ್ಲಿ ಅವರನ್ನು ವಿಶೇಷ ಅತಿಥಿಯನ್ನ ಕರೆದು ಅಲ್ಲಿ ಅವರನ್ನು ಗೌರವಿಸ್ತಾ ಇದ್ದೀವಿ. ತಾಲೂಕು ಘಟಕದವ್ರು ಹೋಗಿ ಆಲ್ರೆಡಿ ಮಾಡಿದ್ದಾರೆ, ಸಮ್ಮೇಳನ ಮಾಡ್ಬೇಕನ್ನೋ ಕಾರಣಕ್ಕೆ. ಹಾಗಾಗಿ ಯಕ್ಷಗಾನವನ್ನ ಹೊರಗಿಡುವ ಪ್ರಶ್ನೆ ಇಲ್ಲ. ಅದು ನನ್ನ ಅವಧಿಯಲ್ಲಿ ನಾನು ಪರಿಷತ್ತಿನ ಅಧ್ಯಕ್ಷನಾಗಿ, ಯಕ್ಷಗಾನ ಕಲಾವಿದನಾಗಿ, ಯಕ್ಷಗಾನ ಒಳಗಂಡನೇ ಸಾಹಿತ್ಯ ಪರಿಷತ್ತನ್ನು ನಾವು ಮಾಡ್ತಾ ಇರೋದ್ರಿಂದ ನನಗೆ ಮೊನ್ನೆ ಒಬ್ರು ಹೇಳಿದ್ರು, ನಾನು ಯಕ್ಷಗಾನ ಪ್ರಸಂಗವನ್ನು ಬರೆದಿದ್ದೀನಿ, ಮುದ್ರಣ ಮಾಡಿ, ನೀವು ಮುದ್ರಣ ಮಾಡಿದ್ರೆ ಬಿಡುಗಡೆ ಮಾಡೋದು ನಾವೇ ಅಂತ ಹೇಳಿದ್ದೀವಿ. ಅಷ್ಟು ಪ್ರೀತಿ ಇದೆ ನಮಗೆ. ಹಾಗಾಗಿ ಯಕ್ಷಗಾನವನ್ನು ಅದರಿಂದ ಹೊರಗಿಡುವ ಪ್ರಶ್ನೆ ಇಲ್ಲ. ಯಕ್ಷಗಾನ ಕಲಾವಿದರು ಕೂಡ ಗೋಷ್ಠಿ ಅಧ್ಯಕ್ಷತೆಯಲ್ಲಿದ್ದಾರೆ. ಡಾಕ್ಟರ್ ಆರ್ ಜಿ ಗುಂದಿಯವರು ಒಂದು ಗೋಷ್ಠಿ ಅಧ್ಯಕ್ಷತೆ, ಅವರು ಯಕ್ಷಗಾನ ಕಲಾವಿದರು. ಹಾಗಾಗಿ ಮತ್ತೆ ಇಲ್ಲೇನಾದ್ರೂ ನಮ್ಮ ನಾಡಿನಲ್ಲಿ ಕನ್ನಡ ಗಟ್ಟಿಯಾಗಿದೆ ಅಂತ ಹೇಳಿದ್ರೆ ಉತ್ತರ ಕನ್ನಡ, ದಕ್ಷಿಣ ಕನ್ನಡದಲ್ಲಿ, ಅದು ಯಕ್ಷಗಾನನೇ. ಅದಕ್ಕೆ ಯಕ್ಷಗಾನವನ್ನ ಕನ್ನಡ ಸಾಹಿತ್ಯ ಪರಿಷತ್ತು ದೂರ ಇಟ್ಟಿಲ್ಲ, ದೂರ ಇಡೋದಿಲ್ಲ. ಸಂದರ್ಭ ಬಂದಾಗ ಅಂತಹ ಅವಕಾಶಗಳು ಸಿಕ್ಕಾಗ ಬೇರೆ ಯಾವುದೋ ತಾಲೂಕಿನಲ್ಲಿ ಅವರು ಕೂಡ ಸಮ್ಮೇಳನಾಧ್ಯಕ್ಷ ಆಗ್ಬಹುದು. ನಾವು ಅದಕ್ಕೆ ಯಾವುದು, ಈಗ ನಾ ಹೇಳಿದ್ನಲ್ಲ, ಸಾಹಿತಿಗಳೇ ಇಲ್ಲದಂಥ ಊರಿನಲ್ಲಿ ಅಂತ ಒಬ್ಬ ಕಲಾವಿದ ಇದ್ರೆ ಅವ್ರನ್ನೂ ಮಾಡ್ಬೋದು ನಾವು. ಅದಕ್ಕೆಲ್ಲ ನಾವು ರೆಡಿ ಇದ್ದೀವಿ, ಹಾಗೇನಿಲ್ಲ, ಮುಕ್ತವಾಗಿದ್ದೀವಿ. ಯಕ್ಷಗಾನವನ್ನ ಸಾಹಿತ್ಯ, ನೀವು ಹೇಳಿದ್ರಿ, ನನಗೂ ಅದು ಗೊತ್ತಿದೆ. ಕೆಲವರು ಹೇಳ್ತಾರೆ ನಾಟಕ ಸಾಹಿತ್ಯ ಶಿಷ್ಟ ಸಾಹಿತ್ಯದಲ್ಲಿ ಬರೋದಿಲ್ಲ ಅಂತಾರೆ, ನಮ್ಮ ಈ ಸಾಹಿತ್ಯದಲ್ಲಿ ಬರೋದಿಲ್ಲ ಅಂತಾರೆ. ನಾನು ಹಳಿಯಾಳ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷನಿದ್ದ ಸಂದರ್ಭದಲ್ಲಿ ಅಲ್ಲಿ ದಾಂಡೇಲಿಯ ಇಬ್ಬರು ನಾಟಕ ಕಲಾವಿದರನ್ನ, ರಂಗಭೂಮಿ ಕಲಾವಿದರನ್ನ ಸಮ್ಮೇಳನಾಧ್ಯಕ್ಷನ ಮಾಡಿದ್ದೆ. ಇಡೀ ಜಿಲ್ಲೆ ಒಪ್ಕೊಂಡಿತ್ತು. ಅಂಥದ್ದೇ ಸಂದರ್ಭ ಮುಂದೆ ಯಕ್ಷಗಾನ ಕಲಾವಿದರನ್ನು ಸಮ್ಮೇಳನಾಧ್ಯಕ್ಷ ಮಾಡುವಂಥದ್ದು ಬರ್ಬೋದು. ಹಾಗಾಗಿ ಯಕ್ಷಗಾನ ಸಾಹಿತ್ಯ ಕೂಡ ನಮ್ಮ ಸಾಹಿತ್ಯ ಪ್ರಕಾರಗಳಲ್ಲೇ ಒಂದು ಅನ್ನೋದನ್ನು ನನ್ನ ಅಭಿಪ್ರಾಯ. ಓಕೆ, ಈಗ ಒಟ್ಟಾರೆಯಾಗಿ ಏನು 2 ದಿನಗಳ ಕಾಲ ಶಿರಸಿಯಲ್ಲಿ ಜಿಲ್ಲಾ ಸಾಹಿತ್ಯ ಸಮ್ಮೇಳನ ನಡೀತಾ ಇದೆ, ಒಟ್ಟಾರೆಯಾಗಿ ಜನರಿಗೆ, ನಮ್ಮ ವೀಕ್ಷಕರಿಗೆ ಏನು ಹೇಳಲಿಕ್ಕೆ ಬಯಸ್ತೀರಿ? ಇದು ನನ್ನ ಸಮ್ಮೇಳನ ಅಲ್ಲ, ಇದು ಜನರ ಸಮ್ಮೇಳನ. ಸಿರ್ಸಿಯಲ್ಲಿ 25 ವರ್ಷಗಳ ನಂತರ ಉತ್ತರ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೀತಾ ಇದೆ. ನಾನು ಓದ್ಕೊಂಡಿರುವ ಹಾಗೆ, ನಾನು ತಿಳ್ಕೊಂಡಿರುವ ಹಾಗೆ, ಒಂದು ಸಾಂಸ್ಕೃತಿಕವಾದ ಹಿರಿಮೆಯನ್ನು ಹೊಂದಿರುವ, ವಾಣಿಜ್ಯ ನಗರಿಯಾದರೂ ಒಂದು ಸಾಂಸ್ಕೃತಿಕವಾದ ಹಿರಿಮೆಯನ್ನು ಹೊಂದಿರುವ, ಐತಿಹಾಸಿಕ ವಿಷಯಗಳನ್ನು ತನ್ನೊಟ್ಟಿಗೆ ಇಟ್ಕೊಂಡಿರುವ ಸಿರ್ಸಿ ಇದೆಯಲ್ಲ, ಇಲ್ಲಿ ಸಮ್ಮೇಳನ ನಡ್ತಾ ಇರೋದೇ ನಮ್ಗೆ ದೊಡ್ಡ ಹೆಮ್ಮೆ. ಕನ್ನಡದ ಮೊದಲ ರಾಜಧಾನಿ ಬನವಾಸಿ, ಅಲ್ಲಿಯ ಕದಂಬರು,
ಪಂಪ ಆಳಿದ ನೆಲ, ಸೋದೆ ಅರಸರು ಕಟ್ಟಿದಂತಹ ಈ ನೆಲ, ಈ ಬೇರೆ ಬೇರೆ ಬೆಳೆಗಳು, ಬೇಸಾಯಗಳು, ಇಲ್ಲಿಯ ವಾಣಿಜ್ಯಗಳು, ಇಲ್ಲಿಯ ಅನೇಕ ಮಾಧ್ಯಮ ಮಿತ್ರರು ನಾಡಿನಲ್ಲಿ ಹೆಸರು ಮಾಡಿದವರು, ಇಲ್ಲಿಯ ರಂಗಭೂಮಿ ಕಲಾವಿದರು, ಇಲ್ಲಿಯ ಜನಪದ ಕಲಾವಿದರು, ಯಕ್ಷಗಾನ ಕಲಾವಿದರು, ಸಾಂಸ್ಕೃತಿಕ ವ್ಯಕ್ತಿತ್ವದವರು, ಸಾಹಿತಿಗಳು, ಇವ್ರನ್ನೆಲ್ಲ ನೆನೆಸ್ಕೊಳ್ಳೋಕೆ ಹೋದ್ರೆ ಸಿರ್ಸಿಯಲ್ಲಿ ಇಂಥ ಸಮ್ಮೇಳನವನ್ನು ಆಯೋಜನೆ ಮಾಡ್ತಾ ಇರೋದು ನನಗೆ ಬಹಳ ಖುಷಿಯಾಗಿದೆ, ಹೆಮ್ಮೆಯಾಗಿದೆ. ನಾನು ಯಾವಾಗಲೂ ಕೂಡ ಸವಾಲನ್ನು ಸ್ವೀಕರಿಸುವಂಥ ವ್ಯಕ್ತಿ. ನನಗೆ ಸವಾಲನ್ನು ಸ್ವೀಕರಿಸೋದಂದ್ರೆ ಖುಷಿ, ಅದು ನನಗೆ ಕಷ್ಟ ಬಂದರೂ ಅಡ್ಡಿಲ್ಲ. ಹೊನ್ನಾವರದಲ್ಲಿ ಯಾಕೆ ಸಮ್ಮೇಳನ ಮಾಡಿದ್ವಿ? 25 ವರ್ಷಗಳವರೆಗೆ ಸಮ್ಮೇಳನ ಆಗಿಲ್ಲ ಅನ್ನೋದು ತಿಳ್ಕೊಂಡು ಹೊನ್ನಾವರದಲ್ಲೇ ಮಾಡಬೇಕು ಅಂತ ಹೇಳಿದೆ ನಾನು. ಆಗಬೇಕು, ಯಾಕೆ ಆಗಬಾರ್ದು? ಬೇರೆ ತಾಲೂಕಿನಲ್ಲ ಆಗ್ತದೆ, ಆಗಲಿ ಅಂತೇಳಿ. ಸಿರ್ಸಿಯಲ್ಲಿ 25 ವರ್ಷಗಳನ್ನ ಸಮ್ಮೇಳನ ಆಗಿಲ್ಲ ಅನ್ನೋದು ಗೊತ್ತಾಯಿತು. ಇಲ್ಲೇ ತಾಲೂಕಾಧ್ಯಕ್ಷಗಳು ಕೂಡ ಬೇಡಿಕೆ ಇಟ್ಟರು, ಆಗಬೇಕು, ಸಿರ್ಸಿಯಲ್ಲಿ ಆಗಬೇಕು. ಕಷ್ಟ ಬರುತ್ತೋ ಅನುಕೂಲ ಆಗುತ್ತೋ ಗೊತ್ತಿಲ್ಲ, ಮಾಡೋಣ ಅಂತ ಮಾಡಿದ್ವಿ. ಹಾಗಾಗಿ ಸಿರ್ಸಿಯಲ್ಲಿ ಇಂತಹ ಸಾಂಸ್ಕೃತಿಕ ನೆಲದಲ್ಲಿ ಈ ಸಮ್ಮೇಳನವನ್ನು ಮಾಡ್ತಾ ಇದ್ದೀವಿ. ಈ ಸಮ್ಮೇಳನವನ್ನು ಅದು ಜನ ಸಮ್ಮೇಳನವನ್ನಾಗಿ ಮಾಡಬೇಕು. ಇಡೀ ಉತ್ತರ ಕನ್ನಡ ಜಿಲ್ಲೆಯ ಜನರು, ಅದು ಬರಹಗಾರರಿರ್ಬೋದು, ಸಾಹಿತಿಗಳಿರ್ಬೋದು, ಸಾಂಸ್ಕೃತಿಕ ವ್ಯಕ್ತಿಗಳಿರ್ಬೋದು, ಈ ಸಮ್ಮೇಳನಕ್ಕೆ ಅತ್ಯಂತ ಪ್ರೀತಿಯಿಂದ ಬರಬೇಕು. ವಿಶೇಷವಾಗಿ ನಮ್ಮ ಈ ನಾಡಿನ ಹಿರಿಯ ಸಾಹಿತಿ BT ಲಲಿತಾ ನಾಯ್ಕ ಅವರು ಉದ್ಘಾಟನೆಗೆ ಬರ್ತಾ ಇದ್ದಾರೆ. ಸಮಾರೋಪ ನುಡಿಗೆ ಡಾಕ್ಟರ್ ಗಜಾನನ ಶರ್ಮ ಅವರು, ನಾಡಿನ ದೊಡ್ಡ ವಿದ್ವಾಂಸರು, ಸಮಾರೋಪ ನುಡಿಗಳನ್ನು ಆಡ್ಲಿಕ್ಕೆ ಬರ್ತಾ ಇದ್ದಾರೆ. ಅದ್ರ ಜೊತೆಗೆ ಇಡೀ ಗೋಷ್ಠಿಗಳಲ್ಲಿ ಈ ಜಿಲ್ಲೆಯ ಅತ್ಯಂತ ಪ್ರಬುದ್ಧ ವ್ಯಕ್ತಿತ್ವದವರು ಅವರು. ಕೆಲವರು ಯಕ್ಷಗಾನ ಕಲಾವಿದರು, ವಿದ್ಯಾವಾಚಸ್ಪತಿ ನಮ್ಮ ಉಮಾಕಾಂತ್ ಭಟ್ರಂತ ಇವರು, ನಮ್ಮ ಕೇಶವ್ ಕೂರ್ಸೆ ಅಂತವರು, ಅನೇಕರು, ಡಾಕ್ಟರ್ RG ಗುಂದಿ ಅಂತವರು, ಆಮೇಲೆ ಒಬ್ರು ನೀವು ರವಿ ನಾಯ್ಕ್ ಅಂತೇಳಿ ನಿವೃತ್ತ ನ್ಯಾಯಾಧೀಶರು ಒಂದು ಗೋಷ್ಠಿ ಅಧ್ಯಕ್ಷತೆಯನ್ನು ವಹಿಸ್ಕೊಂಡು, ಅಂದ್ರೆ ನಾವೆಲ್ಲ ಸಮತೋಲನವನ್ನು ಕಾತ್ಕೊಳ್ಳೋದು ಮಾಡಿದ್ವಿ ಅಂತ. ಇಂಥ ಅದ್ಭುತವಾದ, ಅರ್ಥಪೂರ್ಣವಾದ ಮತ್ತು ಗಟ್ಟಿಯಾಗಿರ್ತಕ್ಕಂಥ ವಿಷಯಗಳನ್ನ, ಗೋಷ್ಠಿಗಳನ್ನ ನಡೆಸ್ತಾ ಇದ್ದೀವಿ. ಇಡೀ ಜಿಲ್ಲೆಯ ಜನರು ಬರಬೇಕು ಅನ್ನೋದು ನನ್ನ ಕೋರಿಕೆ. ಈಗಾಗಲೇ ಬಹುಶಃ ನಾಳೆ ನಮ್ಮೆಲ್ಲ ತಾಲೂಕು ಅಧ್ಯಕ್ಷಗಳು ಬಂದಿರ್ತಾರೆ, ಈಗಲೇ ಒಂದಿಬ್ಬರು ಬಂದಿದ್ದಾರೆ. ನಾಳೆನೇ ಸಮ್ಮೇಳನಕ್ಕಿಂತ ಒಂದಿನ ಮೊದಲನೇ ಇಲ್ಲಿ ಎಲ್ಲರನ್ನು ಬಂದು ಸೇರ್ಕೊಳ್ತಾರೆ. ಕ್ಷಮಿಸಬೇಕು, ನಮ್ಮ ಸಿರ್ಸಿ ತಾಲೂಕಿನ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಆಗಿರ್ತಕ್ಕಂಥ ಸುಬ್ರಾಯ ಬಕ್ಕಾಳವರಿಂದ ಹಿಡಿದು ಅಲ್ಲಿಯ ಎಲ್ಲ ಕಾರ್ಯಕಾರಿ ಸಮಿತಿಯವರು ಈ ಸಮ್ಮೇಳನದ ಯಶಸ್ಸಿಗೆ ಸಹಕರಿಸ್ತಾ ಇದ್ದಾರೆ. ಮತ್ತೆ ಶಾಸಕರಾದ ಭೀಮಣ್ಣ ನಾಯ್ಕರು ಮತ್ತು ಕಾರ್ಯಾಧ್ಯಕ್ಷರು ಶ್ರೀಧರ್ ಮುಂದರ್ಮನಿ ಅವರು ಕೂಡ ಸ್ವಾಗತಕ್ಕಾಗಿ ನಿಂತಿದ್ದಾರೆ. ಈಗಾಗಲೇ ನೀವು ನೋಡಿರ್ಬೋದು, ಸಿರ್ಸಿಲೆಲ್ಲ ಬಂಟಿಂಗ್ಸ್ಗಳು, ಬ್ಯಾನರ್ಗಳು, ಪ್ರಚಾರ ನಾಮಫಲಕಗಳೆಲ್ಲ ಬಿದ್ದಿದೆ. ಹಾಗಾಗಿ ಎಲ್ಲರೂ ಬರಬೇಕು. ಈ ಸಿರ್ಸಿಯ ಜಿಲ್ಲಾ ಸಮ್ಮೇಳನ, ನನ್ನ ಆಶಯ ಹೊಂದಿದೆ, ನಾನು ಹೇಳಿದ್ದೀನಿ, ಈ ಸಿರ್ಸಿಯ 25 ವರ್ಷಗಳ ನಂತರ ನಡೆಯುತ್ತಿರುವ 24ನೇ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಐತಿಹಾಸಿಕ ಕಾರ್ಯಕ್ರಮವನ್ನಾಗಿ ದಾಖಲಿಸಬೇಕು ಎನ್ನುವ ಆಶಯ ನನ್ನದಾಗಿದೆ. ಮತ್ತೆ ಅದು ಜನರದ್ದು ಕೂಡ ಆಗಬೇಕು. ಹಾಗೆ ಮಾಡುವುದಕ್ಕಾಗಿ ಇಡೀ ಜಿಲ್ಲೆಯ ಜನ ಈ ಸಮ್ಮೇಳನಕ್ಕೆ ಬರಬೇಕು ಅಂತೇಳಿ ಮನವಿಯನ್ನು ಮಾಡ್ಕೊಳ್ತಾ ಇದ್ದೀನಿ. ಇವತ್ತಿನ ಈ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಉಪಸ್ಥಿತರಿದ್ದು ಅಭಿಪ್ರಾಯ ಅನಿಸಿಕೆ ಹಂಚಿಕೊಂಡಿರುವ ಶ್ರೀ BN ವಾಸರೆ ಇವರಿಗೆ ವಿಶ್ವಂಬರ ಟಿವಿ ವತಿಯಿಂದ ಹೃತ್ಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ವಿಶ್ವಂಬರ ಟಿವಿ ಕುರಿತಾಗಿ ಒಂದೆರಡು ಅನಿಸಿಕೆಯನ್ನು ಹಂಚ್ಕೋಬೇಕಂತ ಕೇಳ್ಕೊತೀನಿ. ಧನ್ಯವಾದಗಳು. ಒಂದು, ಇವತ್ತು ಮಾಧ್ಯಮ ಕ್ಷೇತ್ರದಲ್ಲಿ ನಾವೆಲ್ಲ ತೊಡಸ್ಕೊಳ್ಳದೆ ಬಹಳ ಕಷ್ಟದ ಕೆಲಸ ವಾತಾವರಣದಲ್ಲಿ. ಮುದ್ರಣ ಮಾಧ್ಯಮ ಅಂತೂ ಬಹಳ ಬಿಕ್ಕಟ್ಟಿನ ಸ್ಥಿತಿಯಲ್ಲಿದೆ ಇವತ್ತಿನ ಸಾಮಾಜಿಕ ಜಾಲತಾಣಗಳ ಸಂಗತಿಗಳಲ್ಲಿ. ಅದರಲ್ಲಿ ನೀವು ಒಂದು ವಾರಪತ್ರಿಕೆಯನ್ನು ಒಂದು ಹೊರಗೆ ತರ್ತಾ ಇದ್ದೀರಿ. ಮೊದಲದಾಗಿ ಹೇಳ್ತೀನಿ, ಆ ವಾರಪತ್ರಿಕೆ ಇನ್ನೂ ವಿಸ್ತಾರವಾಗಿ ಬೆಳೆಯಲಿ, ಇಡೀ ಜಿಲ್ಲೆಯ ಮನೆಗಳನ್ನು ತಲುಪಲಿ ಅಂತ ಹೇಳ್ತೀನಿ. ಇನ್ನು ಯೂಟ್ಯೂಬ್, ಈ ವಿಶ್ವಂಬರ ಚಾನೆಲು ನಾನು ನೋಡ್ತಾ ಇದ್ದೀನಿ, ನನಗೆ ಪ್ರತಿದಿನ ಲಿಂಕ್ ಬರುತ್ತೆ. ಹೊಸ ಕಾರ್ಯಕ್ರಮಗಳನ್ನು ಕೊಡ್ತಾ ಇದ್ದೀರಿ, ಹೊಸ ಆಲೋಚನೆಗಳನ್ನು ಮಾಡ್ತಾ ಇದ್ದೀರಿ, ಅನೇಕ ಪ್ರತಿಭೆಗಳನ್ನು ಪರಿಚಯಿಸ್ತಾ ಇದ್ದೀರಿ. ಬೇರೆ ಬೇರೆ ಜಿಲ್ಲೆಯ ಅಭಿವೃದ್ಧಿಯ ಬಗ್ಗೆ ಅನೇಕರನ್ನ ಕರೆದು ಮಾತನಾಡಿಸಿದಿರಿ, ಈ ಜಿಲ್ಲೆಯ ತಲ್ಲಣಗಳ ಬಗ್ಗೆ ಮಾತನಾಡಿಸ್ತಾ ಇದ್ದೀರಿ. ಬಹಳ ಖುಷಿ ಆಗ್ತಾ ಇದೆ. ಅದರಲ್ಲೂ ನೀವು ಅದನ್ನು ನಡೆಸ್ಕೊಡೋದು ನನಗೆ ಹೆಮ್ಮೆ. ಒಬ್ಬ ಯುವಕರಾಗಿ ಈ ಅತ್ಯಂತ ಗಟ್ಟಿತನದಿಂದ ಅದನ್ನು ನಡೆಸ್ಕೊಡ್ತಾ ಇದ್ದೀರಿ. ಈ ವಿಶ್ವಂಬರ ಚಾನಲು ಕೇವಲ ಯೂಟ್ಯೂಬ್ ಚಾನಲ್ ಅಷ್ಟೇ ಆಗಿರದೇನೆ ಮುಂದೆ ಸ್ಯಾಟಲೈಟು ಅದನ್ನು ಬಳಸಿಕೊಂಡು ಇಡೀ ರಾಜ್ಯದಾದ್ಯಂತ ಒಂದು ದೊಡ್ಡ ಕನ್ನಡದ ವಾಹಿನಿಯಾಗಿ ಬೆಳೆಯಲಿ, ಕನ್ನಡವನ್ನು ಕಟ್ಟುವ, ಅದರ ಜೊತೆಗೆ ಈ ನಾಡನ್ನು ಕಟ್ಟುವ ವಾಹಿನಿಯಾಗಿ ಬೆಳೆಯಲಿ ಅಂತ ಹೇಳಿ ಆಶಿಸ್ತೇನೆ. ಓಕೆ, ಧನ್ಯವಾದ. ಥ್ಯಾಂಕ್ ಯು. ಎಸ್, ಧನ್ಯವಾದ. ಥ್ಯಾಂಕ್ ಯು. ಒಂದು ನಿಮಿಷ, ನಾನು ಪುಸ್ತಕ ಕೊಡ್ತೀನಿ. ಧನ್ಯವಾದ. ಪುಟ್ಟಾರಿ ಆನೆ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.